ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಸುವರ್ಣ ಸಂಭ್ರಮದ ಯೋಜನೆಯಲ್ಲಿ ಕುಶಾಲನಗರ ರೋಟರಿ ಸಂಸ್ಥೆಯರು ಕೊನೆಯದಾಗಿ ಮುಖ್ಯವಾದ ಜನಮೆಚ್ಚುವ ಕೆಲಸವೊಂದ ಎಲ್ಲರ ಮನ ಆಹ್ಲಾದಗೊಳಿಸುವ ರೀತಿಯಲ್ಲಿ ಜನಮಾನಸದಲ್ಲಿ ನೆನಪಿನಲ್ಲಿ ಉಳಿಯುವಂತೆ ಮಾಡಿರುವುದು ಪ್ರಶಂಸನೀಯ ಅಂತ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ. ಐತಿಹಾಸಿಕ ಸೇತುವೆ ಸ್ವಚ್ಛಗೊಳಿಸಿ ಉದ್ಯಾನವನವಾಗಿ ಪರಿವರ್ತನೆ ಮಾಡಿ ಸಮಾಜಕ್ಕೆ ಅಂಕಿತಗೊಳಿಸಿದ್ದು ಕುಶಾಲನಗರ ಸಾರ್ವಜನಿಕರ ಸಹಾಯ ಸಹಕಾರಗಳೊಂದಿಗೆ ನಡೆದಿರುವುದು ಮೆಚ್ಚುವ ವಿಷಯವಾಗಿದೆ. ಆ ಹಿನ್ನೆಲೆಯಲ್ಲಿ ರೋಟರಿ ಸಂಸ್ಥೆಯ ಪರಿಶ್ರಮ ನಾವೆಲ್ಲರೂ ಮೆಚ್ಚಲೇಬೇಕೆಂದರು. ಸುಮಾರು 30 ಲಕ್ಷದಷ್ಟು ಹಣವನ್ನು ಸಾರ್ವಜನಿಕ ವಲಯದಿಂದ ಪಡ್ಕೊಂಡಿರುವ ರೋಟರಿ ಸಂಸ್ಥೆಯವರು ಉತ್ತಮ ಕೆಲಸವನ್ನು ಕುಶಾಲನಗರ ಸಾರ್ವಜನಿಕ ವಲಯಕ್ಕೆ ಒಪ್ಪಿಸಿದ್ದಾರೆ. ಈ ಯೋಜನೆಯ ಕಾರ್ಯವನ್ನು ಪ್ರಶಂಸೆ ಮಾಡಿದ ಕಾರಣದಿಂದ ಕುಶಾಲನಗರದ ಕೀರ್ತಿ ಪ್ರತಿಷ್ಠೆಗಳಿಗೆ ಮತ್ತಷ್ಟು ಶೋಭೆಯನ್ನು ತಂದಿದೆ ಎಂದರು. ಸರ್ ಕ್ಯಾಮ್ರಾ ಕೆಳಗೆ ಮಾಡಿ ಸರ್. ಸರ್ ಒಂದು ನಿಮಿಷ. ಪೇಮೆ ನೋಡಿ ಕಡೆ ಸರ್ 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 ನೋಡಿ ಆಗಿರಿ. ಕಂಗ್ರ್ಯಾಚುಲೇಷನ್ಸ್. ಟೂ ಗುಡ್ ಎಕ್ಸಲೆಂಟ್. ಈಚೆ ನೋಡಿ ಸರ್, ಈ ಕಡೆ ಸರ್, ಈ ಕಡೆ ನೋಡ್ಕೊಂಡು ಇದು ಮಾಡಿ ಸರ್. ಸರ್ ಎಕ್ಸ್ಕ್ಯೂಸ್ ಮೀ. ಹಲೋ ಸರ್. ಪ್ರೆಸಿಡೆನ್ಶಿಪ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಅಂತ ನನಗೀಗ ಮಾಹಿತಿ ಸಿಕ್ತು. ತಮ್ಮೊಂದು ಏನು ನಿಮ್ಮ ಮನೋರಂಜನೆ ಕಾರ್ಯಕ್ರಮ ಪ್ಲಸ್ ಸಂವಾದ ಕಾರ್ಯಕ್ರಮ ಅದ್ಭುತವಾಗಿ ನಡೀತು. ಅದ್ರ ಜೊತೆಲಿ ಈ ಐಸಿಂಗ್ ಆನ್ ದ ಟಾಪ್ ಆಫ್ ದ ಕೇಕ್ ಅಂತೀವಲ್ಲ, ಇದು ಅಂತ ನಾನು ಅನ್ಸುತ್ತೆ. ಯಾಕಂತಂದರೆ ದಿಸ್ ಇಸ್ ಅ ಪರ್ಮನೆಂಟ್ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ. ಆ ವಿಚಾರದಲ್ಲಿ ನನಗೇನು ಖುಷಿ ಅಂತಂದರೆ, ನನ್ನ ಕೇಳಿದ್ರಲ್ಲ ಅಂತ ನನಗೆ ಖುಷಿ ಇದೆ. ಅದ್ರ ಜೊತೆ ಕೇಳಾದ್ಮೇಲೆ ನಾನು ಟೋಪಿನೂ ಹಾಕ್ಸ್ಕೊಂಡೆ, ಅದೇನು ಸಮಸ್ಯೆ ಏನಿಲ್ಲ. ಬಟ್ ಫಾರ್ ಅ ಗುಡ್ ಕಾಲ್ಸ್, ಒಳ್ಳೆ ಕಾರಣಕ್ಕೆ ನಾವು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಲಿ ಸೆಕ್ರೆಟರಿಗಳು ಪ್ಲಸ್ ನಮ್ಮ ಡಿವಿಷನಲ್ ಅಧ್ಯಕ್ಷರಾದಂಥ ಉಲ್ಲಾಸ್ನವರು ಇರೋಂಥ ಅವಕಾಶದಲ್ಲಿ, ನೀವು ಕೊಟ್ಟಿರೋಂಥ ಅವಕಾಶದಲ್ಲಿ ನಾವು ಒಂದು ಸ್ವಲ್ಪ ಇತಿಹಾಸನ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಆಸೆ. ಅದು ಮನೋಡೊಂದು ಅವಧಿಲಿ ಅದೇ ಅನಿಸುತ್ತೆ, ನಾವು ಅನಿಸುತ್ತೆ. 50 ವರ್ಷ ಒಬ್ಬ ರೋಟರಿಯನ್ ಅಧ್ಯಕ್ಷರಾಗೋಕ್ಕೆ ಕೋಆರ್ಡಿನೇಷನ್ ಅಂದರೆ ಆ ಟೈಮಿಂಗ್ಸ್ ಬರಲಿಕ್ಕೆ ತುಂಬ ಅದೃಷ್ಟ. ನೀವು ಹೇಳ್ದಂಗೆ ಸುಮಾರು ಲಕ್ಷ ಕಟ್ಟು ಅವತ್ತು SLNಲ್ಲಿ ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ರಿ. ಇವತ್ತು ಏನು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಬ್ರಿಡ್ಜ್ ಏನು ಮಾಡಿದ್ದೀರ, ಎಷ್ಟೋ ಜನಕ್ಕೆ ಈ ಬೆಲೆ ಇನ್ನೂ ಗೊತ್ತಾಯ್ತಾ ಇಲ್ಲ. ಕಾರಣ ಏನು ಅಂತಂತಂದರೆ, ಇದು ನೆಗೆಟಿವ್ ಆಗಿ ಒಂದು ಎಷ್ಟೇ ಪಾಸಿಟಿವ್ ಇದ್ರೂ ಇದು ಒಂದು ಅಟ್ರಾಕ್ಷನ್ ಆಫ್ ನೆಗೆಟಿವಿಟಿ ಇತ್ತು. ಒಳಗಡೆ ಬಂದಾಗ ಕತ್ಲೆ ಇತ್ತು, ಗಲೀಜಿತ್ತು, ಗಿಡಗಳು ಬೆಳ್ಕೊಂಡಿತ್ತು, ಗಿಡ ಅಂತಲ್ಲ ಕಳೆ ಬೆಳ್ಕೊಂಡಿತ್ತು. ಅದ್ರ ಜೊತೆಲಿ ಇದು ನೋಡಿಕೊಂಡು ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳೂ ಸೃಷ್ಟಿಯಾಗಿತ್ತು. ಸೂಸೈಡ್ ಅಟೆಂಪ್ಟ್ಗಳು ಇದ್ದೋ, ಕಚಡ ಎಸೆಯೋದು, ಮೇಲಿಂದ ಟಾಯ್ಲೆಟ್ಗೆ ಹೋಗೋದು ಎಲ್ಲನೂ ನಾವು ನೋಡ್ಕೊಂಡು ಬಂದಿದ್ವಿ. ನಮಗೇನು ಅಂತಂದರೆ, ಮೈಸೂರಿಂದ ಕುಶಾಲನಗರ ಎಂಟ್ರಿ, ನಮ್ಮ ಕೊಡಗಿಗೆ ಎಂಟ್ರಿ ಆಗೋಂಥ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮ ಬೆಂಗಳೂರು ಸ್ನೇಹಿತರುಗಳು ನಿಮ್ಮದು ಕೇಳಿರ್ಬೋದು, ನಿಮ್ಮ ಬ್ರಿಡ್ಜಿಂದ ಆ ಕಡೆ ಕ್ಲೀನ್ ಮಾಡಲ್ವಾ ಅಂತ ಕೇಳ್ತಿದ್ರು. ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ಬ್ರಿಡ್ಜಿಂದ ಈ ಕಡೆಗೆ ಕೊಡಗು ಅಂತ. ಎಷ್ಟೋ ಜನಕ್ಕೆ ನಾವು 10 ಸಲ ಹೇಳಬೇಕಾಯ್ತು. ಪಾಪ ಕೊಪ್ಪದವ್ರು ಬೇಜಾರು ಮಾಡ್ಕೊಬೇಡಿ ಹೇಳ್ತಾ ಇದ್ದೀವಿ ಅಂತ. ನಾವು ಅದಕ್ಕೆ ನಾವು ಈ ಕಡೆ ನೋಡ್ಕೊತೀವಿ, ಕೊಪ್ಪದವ್ರು ಆ ಕಡೆ ನೋಡ್ಕೊತಾರೆ ಅಂತ ನಾವು ಹೇಳ್ಕೊತಿದ್ದೋ. ಮತ್ತು ನಾವು ಮಾತ್ರ ನೀವು ಹೇಳ್ದಂಗೆ ನಮ್ಮ ಕಲ್ಲು ಅಲ್ಗಂಡನೂ ಇದೆ, ನಮ್ಮ ಕಲ್ಲು ಅಲ್ಗಂಡ ಇದೆ. ಅದು ನನ್ನ ಅನಿಸಿಕೆ ನಂಜರಾಯಪಟ್ಟಣ ಕಲ್ಲು ಇರ್ಬೇಕಲ್ಲಿ. ನಾನು ನೋಡಿದ್ವಿ ನಂಜರಾಯಪಟ್ಟಣ ಕಲ್ಲು. ಯಾಕಂತಂದರೆ ವರ್ಷ ಕಾವೇರಿ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಆ ಕಲ್ಲನ್ನ ನೋಡಿಕೊಂಡು ಪ್ಲಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾವೇರಿ ತಾಯಿನ ಪೂಜೆ ಮಾಡ್ಕೊಂಡು ಇಲ್ಲಿ ಬರ್ತಾ ಇರ್ತೀವಿ.
ಅದು ಗಡಿ ಭಾಗದಲ್ಲಿ ಎಂಟ್ರಿ ಮಾಡಲಿಕ್ಕೆ ಇದೊಂದು ದೊಡ್ಡ ಅಂದರೆ ಇಟ್ ಬ್ರಿಂಗ್ಸ್ ಅ ಪಾಸಿಟಿವ್ ವೈಬ್. ಅದ್ರ ಜೊತೆಲಿ ಪಕ್ಕದಲ್ಲಿ ನಮ್ಮ ಬ್ಯಾಂಕಿನ ಸಹಾಯದಿಂದ ಅದನ್ನು ಒಂದು ಬ್ಯೂಟಿಫಿಕೇಶನ್ ಆಯಿತು. ಮಾತ್ರ ನೀವು ಹೇಳ್ದಂಗೆ ಮಾಡೋದೆಲ್ಲ ಸುಲಭ, ಮಾಡಾದ್ಮೇಲೆ ಯಾವ ರೀತಿಲಿ ಉಪಯೋಗಿಸ್ಕೋಬೇಕು, ಯಾವ ರೀತಿಲಿ ಮೇಂಟೈನ್ ಮಾಡಬೇಕು, ಸಾರ್ವಜನಿಕರಿಗೆ ದೊಡ್ಡ ಜವಾಬ್ದಾರಿ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ನಾವು ಭಾಷಣ ಮಾಡಿಕೊಂಡು ಇವತ್ತಿಗೆ ಇದೇ ಲಾಸ್ಟ್ ಆಗಿ ಕಾರ್ಯಕ್ರಮ ಇಟ್ಕೋಬಾರ್ದು. ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್, ಪಾಸಿಟಿವ್ ಆಗಿ ಇದನ್ನ ಉಪಯೋಗಿಸ್ಕೋಬೇಕು. ನೀವು ಹೇಳ್ದಂಗೆ ವಾಕಿಂಗ್ ಆಗಿರ್ಬೋದು. ಆಮೇಲೆ ಬಾಬು ಸರ್ ಹೇಳಿದ್ರು ಅಂದರೆ ಟೂರಿಸ್ಟ್ ವಿಲ್ ಕೀಪ್ ದನ್ ಸೆಕೆಂಡ್ರಿ, ಫಸ್ಟು ನಮ್ಮೂರವ್ರಿಗೆ ಇದನ್ನ ಉಪಯೋಗಿಸ್ಕೊಳ್ಳೋಕ್ಕೆ ಅಂತ ನಾವು ನಿಮಗೆ ಮನವಿ ಮಾಡ್ತೀವಿ. ಯಾಕಂದರೆ ನಾವು ಸಾವರ್ಪೇಟೆಯಲ್ಲಿ ನಾನು ಎಕ್ಸರ್ಸೈಸ್ ಮಾಡ್ಬೋದು, ಮಾತ್ರ ತಾವು ಇಲ್ಲಿ ಬಂದು ಇದನ್ನ ಉಪಯೋಗಿಸ್ಕೋಬೇಕು ಅಂತ ತಮ್ಮ ಮನವಿ ಮಾಡ್ತೀವಿ. ಹೌದು, ನೀವು ಹೇಳ್ದಂಗೆ ಮೇನ್ ರೋಡಲ್ಲಿ ಬಸ್ಗಳು ಬರ್ತವೆ, ಲಾರಿ ಬರ್ತವೆ, ಸ್ಲೋ ಮೂವ್ಮೆಂಟ್ ಟ್ರಾಫಿಕಲ್ಲಿ ಪ್ರದೂಷಣ ಜಾಸ್ತಿ ಇರ್ತದೆ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲವು ಗಿಡಗಳೆಲ್ಲ ಬೆಳ್ಕೊಂಡಂಥ ಸಂದರ್ಭದಲ್ಲಿ ಇದನ್ನೆಲ್ಲನೂ ಕವರ್ ಆದರೆ ಐ 100% ಶೋರ್ ಟೂರಿಸ್ಟ್ ಜೊತೆ ನಮ್ಮ ಸ್ಥಳೀಯ ಕುಶಾಲನಗರದವರು ಇದನ್ನ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಜೊತೆಲಿ ತಾವು ರೋಟರಿ ಕ್ಲಬ್ ಅವರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಒಂದು ದಿವಸಕ್ಕಾದ್ರೂ, ಒಂದು ವಾರಕ್ಕೆ ಒಂದು ದಿವಸ ಆದರೂ ಒಬ್ಬೊಬ್ಬರ ಬಂದಿದ್ದ ಉಪಯೋಗಿಸ್ಕೊಂಡು ಹೋಗಬೇಕು. ವಿಶೇಷವಾಗಿ ದಾನಿಗಳಾದಂಥ ಒಬ್ಬ ಕುಶಾಲನಗರದ ವಕೀಲರಾದ ಆರ್ ಕೆ ನಾಗೇಂದ್ರ ಬಾಬು ಅವರು ಮಾತನಾಡಿ, ಯಾವುದೇ ಕೆಲಸವನ್ನು ಮಾಡುವುದು ಸುಲಭ, ಆದರೆ ನಿರ್ವಹಣೆ ಅಥವಾ ಅನುಷ್ಠಾನಗೊಳಿಸುವುದು ಕಷ್ಟವೇ ಸರಿ. ಕುಶಾಲನಗರದ ಈ ಇತಿಹಾಸ ಪರಂಪರೆಯ ಸೇತುವೆ ಈಗ ರೋಟರಿ ಸಂಸ್ಥೆಯವರ ಕೃಪೆಯಿಂದ, ಸಾರ್ವಜನಿಕರ ದಾನಿಗಳಿಂದ ಯಾರೇ ಈ ಕುಶಾಲನಗರಕ್ಕೆ ಬರಲಿ ಉತ್ತಮವಾದ ಉದ್ಯಾನವನವಾಗಿ ನಿರ್ಮಾಣಗೊಂಡಿರುವುದು ಸಂತಸದ ವಿಚಾರವೆಂದರು. ಕೆಲಸದಿಂದ ಇದು ಎಲ್ಲ ಕೆಲಸನೂ ನಿಂತು ಅವರೊಂಚು ಕೈ ಹಾಕಿ ಮಾಡಿರುವಂಥ, ಮನಸ್ಸಿನಿಂದ ಮಾಡಿರುವಂಥ ಕೆಲಸ. ಆದ್ರಿಂದ ಈ ಒಂದು ಕೆಲಸಕ್ಕೆ ನೋಡಿದ್ರೇ ಖುಷಿ ಆಗೋಕ್ಕೆ ಕಾರಣ ಅವ್ರ ಮನಸ್ಸಿನಿಂದ, ಶ್ರದ್ಧೆಯಿಂದ ಮಾಡಿರುವಂಥ ಕೆಲಸ. ಅದಕ್ಕೆ ನಾನು ರೋಟರಿ ಕುಶಾಲನಗರದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದಂಥ ರೊಟೇರಿಯನ್ ರಾಮ್ಕಿ ಸರ್ ಅವರ ಒಂದು ವಿಶಸ್ನ ಕನ್ವೆ ಮಾಡಿದ್ದಾರೆ. ಸೊ ಕುಶಾಲನಗರಕ್ಕೆ ಈ ಒಂದು ರೋಟರಿ ವತಿಯಿಂದ ನಮ್ಮ MLA ಸರ್ ಅವರ ಮತ್ತು ತುಂಬ ದಾನಿಗಳಿಗೆ ನಾವು ರೋಟರಿ ಕುಶಾಲನಗರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಬಯಸ್ತಾ, ಹ್ಯಾಟ್ಸ್ ಆಫ್ ಟು Manu Pemaya, and thank you for the contribution from all the major contribution from MLA sir and all ಯಾರು ದಾನಿಗಳಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್ ಮಾತನಾಡಿ, ಈ ಸೇತುವೆ ಕುಶಾಲನಗರದ ಜನತೆಯ ಆತ್ಮ ಗೌರವವನ್ನು ಹೆಚ್ಚಿಸುವ ರೀತಿಯಲ್ಲಿ ನವೀಕರಣಗೊಂಡು ಸಿದ್ಧವಾಗಿ ನಮ್ಮ ಮುಂದೆ ರೋಟರಿ ಸಂಸ್ಥೆಯವರು ಇರಿಸಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆದ ಈ ಸೇತುವೆ ಉದ್ಯಾನವನ ಎಲ್ಲರ ಪ್ರಶಂಸೆಗೆ ಕಾರಣವಾಗಿದೆ ಎಂದರು. ಸರ್ ಒಂದು ನಿಮಿಷ. 18ನೇ ತಾರೀಕಿಂದ 23ನೇ ತಾರೀಕು ಹೇಳ್ಕೊಂಡು ಹೋಗೋ ಸರ್ ಕಳೆದ 3 ತಿಂಗಳಿಂದ ಇದು ನನ್ನ ಕನಸು ಕೂಡ ಆಗಿತ್ತು. ನನ್ನ ಹೆಸರು ಮೈಸೆಲ್ಫ್ ಮನು ಪೆಮ್ಮಯ್ಯ, ರೋಟರಿ ಕುಶಾಲನಗರದ 50ನೇ ವರ್ಷದ ಪ್ರೆಸಿಡೆಂಟ್. ಕುಶಾಲನಗರ ರೋಟರಿ ಈ ವರ್ಷ ಸುವರ್ಣ ಸಂಭ್ರಮ ಆಚರಣೆಯನ್ನು ಮಾಡೋ ಉದ್ದೇಶದಿಂದ 50ನೇ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಒಂದಷ್ಟು ಕಾರ್ಯಕ್ರಮಗಳನ್ನು ನಡ್ಕೊಂಡು ಬಂದಿದ್ದೀವಿ. ಸೊ ಇದು ಎಲ್ಲ ಕಾರ್ಯಕ್ರಮಗಳಿಗೆ ಹೋಲಿಸಿದ್ರೆ ಇದೊಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. 170ಕ್ಕಿಂತಲೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂತಹ ಈ ಸೇತುವೆ ಕಳೆದ 25 ವರ್ಷಗಳಿಂದ ಅನಾಥವಾಗಿತ್ತು. ಮತ್ತು ಇದಕ್ಕೆ ತನ್ನದೇ ಆದಂತಹ ರೀತಿಯಲ್ಲಿ ಸ್ಥಳೀಯರು ಆಗಿರ್ಬೋದು, ಕೆಲವು ಜನಪ್ರತಿನಿಧಿಗಳಾಗಿರ್ಬೋದು ಏನೋ ಮಾಡಬೇಕು ಅಂತ ಹೇಳುವಂಥ ಕನಸನ್ನು ಕಂಡಿದ್ರು. ಒಂದಷ್ಟು ಹೋರಾಟಗಳು ಕೂಡ ನಡೆದಿದೆ. ಅದರಲ್ಲಿ ನಮ್ಮ ನಾಗೇಂದ್ರ ಬಾಬು ಸರ್ ಅವರು ಕೂಡ ಒಬ್ಬರು ಕಾರಣಕರ್ತರು. ಮತ್ತು ವಿಶೇಷವಾಗಿ ಈ ರೋಟರಿ ಇವತ್ತಿನ ಏನು ಪಾರ್ಕ್ ಆಗಿದೆ, ನಮ್ಮ MLA ಮಂತರ್ಗೌಡ ಅವರ ಸಹಕಾರ ಮತ್ತು ಪುರಸಭೆ ಮತ್ತು ಸ್ಥಳೀಯ ದಾನಿಗಳ ಸಹಕಾರದಿಂದ ಇದಕ್ಕೆ ತನ್ನದೇ ಒಂದು ಇತಿಹಾಸ ರೋಟರಿಗೂ ಕೂಡ ಇದೆ. ರೋಟರಿ 2000ನೇ ಸಾಲಿನಲ್ಲಿ, ಅದಕ್ಕಿಂತ ಮುಂಚೆ PK ದೇವಯ್ಯ ಅವರು ರೋಟರಿಯಲ್ಲಿದ್ದಾಗ ಮೇಡಮ್ ಅವರಿದರಲ್ಲಿ ಆಗಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರಿಗೆ ಈ ಬ್ರಿಡ್ಜ್ ಅನ್ನ ಡೆಮೊಲಿಷನ್ ಮಾಡಬಾರ್ದು, ಹೊಸ ಬ್ರಿಡ್ಜ್ ಆದಾಗ ಈ ಬ್ರಿಡ್ಜ್ ನಂಗೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ಪತ್ರ ಬರೆದಿದ್ರಂತೆ. ಇದನ್ನು ನನಗೆ ಹಿರಿಯ ಪತ್ರಕರ್ತರಂತ ಚಂದ್ರಮೋಹನ್ ಅವರು ನೆನಪಿಸಿದ್ರು ಈ ವಿಚಾರ. ಹಾಗಾಗಿ ನನಗೆ ರೋಟರಿ ಅವರೇನೋ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದಕ್ಕೆ ಹಳೆಯ ಸಂಬಂಧ ಇದೆ ಅನ್ನೋಂಥ ಒಂದು ಕಾರಣ ಆಯ್ತು. ಹಾಗಾಗಿ ನಾವು ಕೂಡ ಇದೇನೋ ಮಾಡಬೇಕು ಅಂತ ಅಂದ್ಕೊಂಡು ಇದು ಈ ಹಂತಕ್ಕೆ ಇವತ್ತು ಬಂದು ಮುಟ್ಟಿದೆ. ಇದು ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಪಾರ್ಕ್ ಏನಿದೆ ನಾವು ಅನ್ಕೊಂಡಾಗೆ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ, ಇದು ದೇಶದಲ್ಲೇ ಒಂದು ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮ. ಇಂಡಿಯಾದಲ್ಲೇ, ಭಾರತ ದೇಶದಲ್ಲೇ ನೀವು ತಗೊಂಡ್ರೆ, ಈ ಭಾರತ ದೇಶದಲ್ಲೇ ಹರಿಯುವ ನದಿ ಮೇಲೆ ನಿರ್ಮಾಣವಾಗಿರುವಂತಹ ಪ್ರಪ್ರಥಮ ಉದ್ಯಾನವನ ಇದು. ನೀವು ಕೇಳಬಹುದು, ಪುಣೆಯಲ್ಲಿ ಒಂದು ಉದ್ಯಾನವನ ಇದೆ, ಮತ್ತೆ ಆಂಧ್ರ ಪ್ರದೇಶದ
ಗೋದಾವರಿ ಜಿಲ್ಲೆಯಲ್ಲಿ ಒಂದು ಉದ್ಯಾನವನ ಇದೆ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಒಂದು ಉದ್ಯಾನವನವಿದೆ, ಅದು ಹರಿಯುವ ನದಿ ಮೇಲೆ ಇರುವಂತಹ ಉದ್ಯಾನವನ. ಆದರೆ ಕಂಪ್ಲೀಟ್ ಆಗಿ ಅದೊಂದು ಆರ್ಟ್ ಮ್ಯೂಸಿಯಂ ಇದೆ ಗೋದಾವರಿಯಲ್ಲಿ, ಪುಣೆಯಲ್ಲಿ ಸೈನ್ಸ್ ಮ್ಯೂಸಿಯಂ ಇದೆ, ಜಮ್ಮುವಲ್ಲಿ ಆ ಉದ್ಯಾನವನವನ್ನೇ ಮಾಡಬೇಕು ಅಂತೇಳಿ ಬ್ರಿಡ್ಜ್ ಮಾಡಿರುವಂಥದ್ದು. ಬಟ್ ಹಳೇ ಬ್ರಿಡ್ಜ್, ಸಿತಾರ ಯುಗಕ್ಕೆ ಹೋಗಿರುವಂತಹ ಬ್ರಿಡ್ಜ್, ದುರಸ್ತಿಗೆ ಹೋಗಿರುವಂತಹ ಒಂದು ಬ್ರಿಡ್ಜ್, ಒಂದು ಪಾಳುಬಿದ್ದ ಸ್ಥಿತಿಯಲ್ಲಿದ್ದಂತಹ ಒಂದು ಬ್ರಿಡ್ಜ್, ಆತ್ಮಹತ್ಯೆ ಸ್ಪಾಟ್ ಆಗಿದ್ದಂತಹ ಒಂದು ಬ್ರಿಡ್ಜ್, ಕಸಗಳನ್ನು ಹಾಕ್ಲಿಕ್ಕೆ ಒಂದು ಜಾಗವಾಗಿದ್ದಂತಹ ಒಂದು ಬ್ರಿಡ್ಜ್ ಉದ್ಯಾನವನವಾಗಿರೋದು ಫಸ್ಟ್ ಟೈಮ್. ಸೊ ಇದೊಂದು ಜರ್ನಿ ಇದು. ಸೊ ರೋಟರಿ ಕುಶಾಲನಗರ ಸುವರ್ಣ ಸಂಭ್ರಮ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನ್ಕೊಂಡಾಗ, ಸೊ ಒಂದು ಬಜೆಟ್ ಅನ್ನು ಮಾಡಿದಾಗ ನಾವು ಪ್ರಪ್ರಥಮವಾಗಿ ಮೀಟ್ ಆಗಿದೆ. ಕಳೆದ 1 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೀವಿ. ಸೊ ನಮಗೆ ಬರುವಂತದೇ ಸಂಘ ಸಂಸ್ಥೆ ಅಂತ ಬಿಟ್ಟರೆ ನೆಕ್ಸ್ಟ್ ಬರೋದು ಅದರ ಉತ್ತರಾಧಿತ್ವ ಪ್ರತಿನಿಧಿಗಳಿಗೆ, ಜನಪ್ರತಿನಿಧಿಗಳಿಗೆ. ಹಾಗಾಗಿ ನಾವು MLA ಹೆಂಗೆ ಕೂತ್ಕೊಂಡು ಸುಂಕವನ್ನು ವಸೂಲಿ ಮಾಡ್ತಕ್ಕಂಥದ್ದು ಒಂದು ಇತಿಹಾಸ. ಬಹುಶಃ ಶಶಿಧರನಿಗೂ ಕೂಡ ಗೊತ್ತಿರ್ಬೋದು ಅಂತ ಅನ್ಕೊಳ್ತೀನಿ. ನಾವು ಈ ಕೊಪ್ಪಕ್ಕೆ ದಾಟಬೇಕಾದ್ರೆ ನಾವು ಸೈಕಲ್ಗೆ ನಾವು ಟೋಲ್ ಕೊಡಬೇಕಾಗಿತ್ತು. ಮೈಸೂರು ಭಾಗ ಇದು, ಕುಶಾಲನಗರ ಭಾಗ ಈ ಕಡೆ. ಈವನ್ ಒಂದು ಸೈಕಲ್ ದಾಟಬೇಕಾದ್ರೂ ಕೂಡ ನಾವು ಟೋಲ್ ಕೊಡಬೇಕಾಗಿತ್ತು. ಅದಕ್ಕೆ ವರ್ಷಕ್ಕೊಂದ್ಸರಿ ನಮಗೆ 3 ರೂಪಾಯಿ 2 ರೂಪಾಯಿ ಇದನ್ನು ವಿಧಿಸ್ತಾ ಇದ್ವಿ. ಆ ರೀತಿ ಈ ಒಂದು ಕುಶಾಲನಗರದ ಒಂದು ಪೂರ್ವ ಇತಿಹಾಸ ಹೇಳ್ತು ಅಂತ ಹೇಳಿದರೆ, ಈ ಒಂದು ಬ್ರಿಡ್ಜು ಆವತ್ತಿನ ಕಾಲದಲ್ಲಿ ಒಂದು ಏನು ಈ ಒಂದು ಸಂಪರ್ಕ ಮೈಸೂರು ಜಿಲ್ಲೆಯಿಂದ ಕುಶಾಲನಗರ ಜಿಲ್ಲೆಗೆ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಾರ್ಕ್ ಕಬ್ಬನ್ರವರು ಒಂದು ಆದೇಶ ಮಾಡಿ, ಯಾಕೆಂದ್ರೆ ಇದು ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ದಂತಹ ಒಂದು ಪ್ರದೇಶ. ಇದು ಮದ್ರಾಸ್ ಪ್ರಾಂತ್ಯದ ಆಡಳಿತದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಇದ್ದಂತಹ ಪ್ರದೇಶಕ್ಕೆ ಈ ಒಂದು ಬ್ರಿಡ್ಜನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆನಲ್ಲಿ ಈ ಒಂದು ಬ್ರಿಡ್ಜ್ ಸ್ಥಾಪನೆ ಆಗಿದೆ. ಬಹುಶಃ ನೀವು ಹೇಳ್ಬೋದು, ಇಲ್ಲಿಂದ 5ನೇ ಪಿಲ್ಲರ್ನಲ್ಲಿ ಇದ್ರದ್ದು ಯಾವ ದಿವಸ ಶಂಕುಸ್ಥಾಪನೆ ಮಾಡಲ್ಪಟ್ಟಿತ್ತು ಅಂತ ಹೇಳಿ ಹಿಂದೂ ಪಂಚಾಂಗ ಏನಿದೆ, ಇಂಥ ಸಂವತ್ಸರ, ಇಂಥ ಋತು, ಇಂಥ ಮಾಸ, ಇಂಥ ತಿಥಿ, ಇಂಥ ದಿನಾಂಕದಂದೇ ಇದಕ್ಕೆ ಅಡಿಪಾಯ ಹಾಕಿದ್ದು, ಅದೇ ರೀತಿಯಲ್ಲಿ ಉದ್ಘಾಟನೆ ಆಗಿದ್ದು ಅದೇ ರೀತಿಯಲ್ಲಿ ಅಂಥೇಳಿ ಎರಡೂ ಕಡೆ ಭಾಗದಲ್ಲಿ ವೈಟ್ ಮಾರ್ಬಲ್ ಸ್ಟೋನಲ್ಲಿ ಕೆತ್ತಿದಂಥದ್ದನ್ನು ಹಾಗೆ ಇಟ್ಟಿದ್ದಾರೆ. ಇದನ್ನು ನಾವು ಪ್ರಿಸರ್ವ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ನಾವೆಲ್ಲರೂ ಹಸ್ತ ಜೋಡಿಸ್ಬೇಕು. ಈ ಒಂದು ಸೇತುವೆ ಯಾತಕ್ಕೆ ನಾವು ಡೆಮಾಲಿಷ್ ಮಾಡಲಿಕ್ಕೆ ಬಿಡಲಿ, ನಾನು ಸೆಕ್ಷನ್ 18ನಲ್ಲೂ ಕೂಡ ವಕೀಲನಾಗಿ ನೋಟಿಸ್ ಕೊಟ್ಟೆ. ಈ ಒಂದು ಬ್ರಿಡ್ಜು ಮತ್ತು ನಮ್ಮ ಕೂಡಿಗೆ ಅದು ಒಂದು ಕಬ್ಬಿಣದ ಬ್ರಿಡ್ಜು ಮತ್ತು ಸಿದ್ದಾಪುರ ಬ್ರಿಡ್ಜ್, ಇವೆಲ್ಲನೂ ಕೂಡ ಇವರು ಹಳೆ ಬ್ರಿಡ್ಜ್ಗಳನ್ನು ತೆಗಿಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಇದಕ್ಕೆ ಹೋರಾಟ ಮಾಡಿ, ಅದಕ್ಕೆ ನಾನು ವೈಯಕ್ತಿಕವಾಗಿ ಕೆಲವೆಲ್ಲ ನೋಟಿಸ್ನ ಕಾನೂನು ಪ್ರಕಾರ. ಕಾರ್ಯಕ್ರಮದಲ್ಲಿ ಗಣ್ಯರಾದ ಬಾಚರಣಿ ಅಂಡ ಅಪ್ಪಣ್ಣ, KP ಚಂದ್ರಕಲಾ, SLN ಸಂಸ್ಥೆಯ ಉದ್ಯಮಿ ಸಾತಪ್ಪನ್, ಪುರುಷೋತ್ತಮ ರೈ, ರಾಜೇಶ್, BB ಭಾರತೇಶ್, ರೋಟರಿ ಸಂಸ್ಥೆಯ ಉಲ್ಲಾಸ್ ಕೃಷ್ಣ, ಮಂಜುನಾಥ್, ಮಹೇಶ್ ನಾಲ್ಗಡೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇರುತ್ತೆ ಲೀಗಲ್ ಪ್ರೆಕ್ಸ್ ಅಲ್ಲಿ ಕೆಫೀನ್, ಕಾಫಿ, ವಾಟ್ ಯು ಡ್ರಿಂಕ್ ಆಲ್ಸೋ ability to cause the denial is one of the features of drug addiction. ಸಾಮಾನ್ಯವಾಗಿ ಕರೀತಾರೆ. ಯಾಕೆ ಇದನ್ನ ಮಾಡ್ತಾ ಇದ್ದೀವಿ, ಏನಾದರೂ ಅವಶ್ಯಕತೆ, ಯಾಕೆ ಎಷ್ಟೊಂದು ಮಹತ್ವ ಕೊಟ್ಟು ಅದನ್ನ ಮಾಡುವಂತ ಅಗತ್ಯತೆ ಇದೆ ಎನ್ನುವುದಾದ್ರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಮಾದಕ ವಸ್ತುಗಳಿಂದ ಆಗುವಂತಹ ಅದರ ಸೇವನೆ, ಅದರಿಂದ ಆಗುವಂತಹ ದುಷ್ಪರಿಣಾಮಗಳು, ನಂತರ ಅದನ್ನ ಯಾವುದನ್ನು ಮಾಡಬೇಕು ಯಾವುದನ್ನ ಮಾಡಬಾರ್ದು, ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ಕಾನೂನುಬದ್ಧವಾಗಿ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅದನ್ನ ದುರುಪಯೋಗ ಮಾಡಿಕೊಂಡು ಅದನ್ನ ಸೇವನೆ ಮಾಡುವುದರ ಮುಖಾಂತರವಾಗಿ ಅದನ್ನ ವಶದಲ್ಲಿಟ್ಕೊಳ್ಳೋದು ಅಥವಾ ಮಾರಾಟ ಮಾಡೋದು ಅಥವಾ ಸಾಗಾಟ ಮಾಡೋದು ಅಥವಾ ಅದನ್ನ ಬೆಳೆಯೋದು ಅಥವಾ ಅದನ್ನ ಕೆಲಸವನ್ನ ಮಾಡಲಿಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಸಪೋರ್ಟ್ ಅನ್ನ ಮಾಡೋದು, ಇದೆಲ್ಲವೂ ಕೂಡ ಕಾನೂನಿಗೆ ವಿರುದ್ಧವಾದಂತಹ ಚಟುವಟಿಕೆಗಳು. ಇದನ್ನ ನಿಯಂತ್ರಣದಲ್ಲಿ ಇಡೋದಕ್ಕೋಸ್ಕರವಾಗಿ NDPS ಅಂತ ಸೆಪರೇಟ್ ಆಗಿ ಒಂದು ಆಕ್ಟ್ ಇದೆ. ಕೇವಲ ನಾವು ಪೊಲೀಸ್ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಂಡಷ್ಟು ಮಾತ್ರಕ್ಕೆ ನಾವು ಅದನ್ನ ಕರ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಜಾಗೃತಿಯನ್ನ ನೀಡುವುದರ ಮುಖಾಂತರವಾಗಿ, ಜನರಲ್ಲಿ ಅರಿವನ್ನು ಮೂಡಿಸುವುದರ ಮುಖಾಂತರವಾಗಿ, ಜಾಗೃತಿಯನ್ನ ಮೂಡಿಸುವಂತ ಮುಖಾಂತರವಾಗಿ ನಾವು ಮಾದಕ ವಸ್ತುಗಳ ಏನಿದೆ ದುರುಪಯೋಗ
ಹಾಗೂ ಅದರ ಅಕ್ರಮ ಸಾಗಾಟವನ್ನು ನಿಯಂತ್ರಿಸಲಿಕ್ಕೆ, ಅದರಿಂದ ಆಗುವಂಥ ದುಷ್ಪರಿಣಾಮಗಳನ್ನು ಅವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. Or substance abuse, it's more about awareness, creating awareness. You have come here to create some awareness, which is not the information to be passed, but some awareness that has to be internalized by all of us. Arivu ಮೂಡಬೇಕು ನಮಗೆ. What exactly are these drugs? ಅದು ನಮ್ಮ ಬಾಡಿಯಲ್ಲಿ ಬೇರೆ 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 ಆರ್ಗನ್ಸ್ಗೆ ಏನು ಚೇಂಜಸ್ ಮಾಡುತ್ತೆ. ಈಗ ಮಾದಕ ವಸ್ತು ಅಂದರೆ ವಿಚ್ ಪಾರ್ಟ್ ಆಫ್ ದಿ ಬಾಡಿ ವಿಲ್ ಗೆಟ್ ಅಫೆಕ್ಟೆಡ್? ಹಾರ್ಟ್, ಬ್ರೈನ್, ಕಿಡ್ನೀಸ್, ಲಂಗ್ಸ್, all organs ಇರುತ್ತೆ. ವಿಚ್ ಪಾರ್ಟ್ ಆಫ್ ದಿ ಬಾಡಿ gets affected by this substance of abuse? It has to be interactive. Something you will be knowing, right? ಮಾದಕ ವಸ್ತುಗಳು ಯಾವುದು ಅಂತನೂ ಗೊತ್ತಿರುತ್ತೆ, ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ಯಾವ ಪಾರ್ಟ್ ಆಫ್ ದಿ ಬಾಡಿಗೆ ಅಫೆಕ್ಟ್ ಮಾಡುತ್ತೆ? ಬ್ರೈನ್. ಎಸ್, ಕರೆಕ್ಟ್. ಸೊ ಬ್ರೈನಲ್ಲಿ ಅಫೆಕ್ಟ್ ಯಾವ ಥರ ಆಗುತ್ತೆ ಅಂದರೆ ಇಟ್ಸ್ ಸಚ್ ಎ ಡೇಂಜರಸ್, ಯು ಕ್ಯಾನ್ ಕಾಲ್ ಇಟ್ ಅಸ್ ಎ ಡಿಸೀಸ್. ಡ್ರಗ್ ಅಬ್ಯೂಸ್ ಇಸ್ ಅ ಡಿಸೀಸ್ ಆಫ್ ದಿ ಬ್ರೈನ್. ಯಾಕೆ ಇಷ್ಟೊಂದು ಕೇಸಸ್ ಬರ್ತಿದ್ದಾವೆ? ಡೇ ಬೈ ಡೇ ಇಟ್ಸ್ ಇನ್ಕ್ರೀಸಿಂಗ್. ಮುಂಚೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಜಾಸ್ತಿ ಇತ್ತು, ಈಗ ಇಂಡಿಯನ್ ಡೆವಲಪಿಂಗ್ ಕಂಟ್ರೀಸಲ್ಲೂ ಡೇ ಬೈ ಡೇ, ಇಯರ್ ಬೈ ಇಯರ್, ದಿ ನಂಬರ್ ಆಫ್ ಕೇಸಸ್ ಆರ್ ಇನ್ಕ್ರೀಸಿಂಗ್. ಕಾಮನ್ಲಿ ಅಬ್ಯೂಸ್ಡ್ legal drugs. Apart from this, these are the various drugs. Okay, next slide please. Next. ಸೊ ಈ ಡ್ರಗ್ ಅವೇರ್ನೆಸ್ ವೀಕ್ ಅಲ್ಲಿ ನಾವು ವಿವಿಧವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ. ಮೊದಲನೇದು ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಕಾಲೇಜ್ ಸ್ಟೂಡೆಂಟ್ಸ್ ಅಂಡ್ ಡಿಗ್ರಿ ಸ್ಟೂಡೆಂಟ್ಸ್ ಅಂಡ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಸೊ ನಿಮ್ಮಂತ ಸ್ಟೂಡೆಂಟ್ಸ್ ನ ಟಾರ್ಗೆಟ್ ಮಾಡಿ ನಾವು ಮುಖ್ಯವಾಗಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅದೇ ರೀತಿ ನಾಡಿದ್ದು ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಡಿಕೇರಿ ಟೌನ್ ಅಲ್ಲಿ ನಾವು ಒಂದು ವಾಕಥಾನ್, ಅಕಸ್ಮಾತ್ ಚೆನ್ನಾಗಿ ವೆದರ್ ಇದ್ರೆ ನಾವು ಸೈಕ್ಲಥಾನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ಸ್ಟೂಡೆಂಟ್ಸ್ ನೀವು ಸಹ ಭಾಗವಹಿಸಬೇಕು. ಸೊ ಅವ್ರನ್ನೂ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿಸಿ ನಮ್ಮ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ. ಯಾಕೆ ನಾವು NDPS ಬಗ್ಗೆ, ಡ್ರಗ್ಸ್ ಬಗ್ಗೆ ತುಂಬಾ ಅವೇರ್ನೆಸ್ ಮತ್ತೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ವಿ ಅಂದ್ರೆ, ಮುಖ್ಯವಾಗಿ ನಾವು NDPS ಅಲ್ಲಿ ಕನ್ಸಂಪ್ಷನ್ ಕೇಸಸ್ ಅಂದ್ರೆ ಬಳಕೆ ಮಾಡೋರ ಮೇಲೆ ಕೇಸಸ್ ಮಾಡಿದಾಗ ಮುಖ್ಯವಾದಂತಹ ವಿಕ್ಟಿಮ್ಸ್ ನಾವೇನ್ ಹೇಳ್ತೀವಿ, ನಾವು ಅವ್ರನ್ನ ಅಕ್ಯೂಸ್ಡ್ ಅಂತ ಹೇಳ. ಸೊ ಒಂದು ಚಂಚಲ ಮನಸ್ಸಿನಲ್ಲಿರುವಂತಹ ಮಕ್ಕಳು ಅದರ ಒಂದು ಬಳಕೆಗೆ ಒಳಗಾಗ್ತಾರೆ. ಸೊ ಆ ಬಳಕೆಗೆ ಒಳಗಾದ್ಮೇಲೆ ಇಲ್ಲಿ ಬರೀ ಹೆಂಗಸ್ರೇ ಮಾಡ್ತಾರೆ, ಗಂಡಸ್ರೇ ಮಾಡ್ತಾರೆ ಅಂತಲ್ಲ, ಇಟ್ ಇಸ್ ಜೆಂಡರ್ ನ್ಯೂಟ್ರಲ್. ವಿಕ್ಟಿಮ್ಸ್ ಜೆಂಡರ್ ನ್ಯೂಟ್ರಲ್, ಇವರೇ ವಿಕ್ಟಿಮ್ ಆಗ್ತಾರೆ ಅಂತಲ್ಲ. ಸೊ ಒಂದು ಹುಮ್ಮಸ್ಸಿನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲದಿರೋ ಒಂದು ವಯಸ್ಸಿನಲ್ಲಿ ಆ ಬಳಕೆಗೆ ಒಳಗಾಗ್ತಾರೆ ಇಂಪಾರ್ಟೆಂಟ್ ಆಗಿ ಮಕ್ಕಳು. ಸೊ ಇನಿಷಿಯಲಿ ನೀವು ವಿಕ್ಟಿಮ್ಸ್ ಆಗ್ತೀರಾ, ಕನ್ಸ್ಯೂಮ್ ಮಾಡ್ತಾ ಬೇರೆಯವ್ರಿಗೆ ನೀವು ಕೊಡ್ತಾ ಯು ಟರ್ನ್ ಔಟ್ ಟು ಬಿ ಅಕ್ಯೂಸ್ಡ್, ಅಂದ್ರೆ ಒಬ್ಬ ಆರೋಪಿ ಆಗ್ತಿದ್ದಾರೆ. ಯಾಕಂದ್ರೆ ನೀವು ನಿಮ್ಮ ಜೀವನ ಹಾಳು ಮಾಡ್ಕೊಳ್ತಾರೆ, ನಿಮ್ಮ ಜೊತೆಲಿ ಸಹಪಾಠಿಗಳು ಮತ್ತೆ ನಿಮ್ಮ ಸ್ನೇಹಿತರು ಅವ್ರಿಗೂ ಕೂಡ ನೀವು ನಿಮ್ಮ ದುರಭ್ಯಾಸ ಏನಿದೆ ಅದನ್ನ ನೀವು ಕಲಿಸ್ಕೊಡ್ತಿದ್ದೀರ. ಆಗ ನಿಮ್ಮ ಮೇಲೆ ಪೆಡ್ಲಿಂಗ್ ಕೇಸಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓದಲ್ಲಿ ಆಸಕ್ತಿ ಇರೋದಿಲ್ಲ, ಓದೋದಿಲ್ಲ, ಫ್ಯಾಮಿಲಿಯವ್ರ ಜೊತೆ ಯಾವ ರೀತಿಯಾದಂತಹ ಒಂದು ಸಂಬಂಧ ಬಾಂಧವ್ಯ ಏನೂ ಇರೋದಿಲ್ಲ. ಸೊ ಕೆಟ್ಟ ಅಭ್ಯಾಸಕ್ಕೆ ನೀವು ಒಳಗಾಗ್ತೀರ. ಅಂತ ಸಂದರ್ಭದಲ್ಲಿ ಕೇಸಸ್ ಆಗಿ ಮತ್ತೆ ತುಂಬಾ ಆರೋಪಿಗಳು ಜೈಲಿಗೆ ಹೋಗ್ತಾರೆ. ನೀವಲ್ಲದೆ ತುಂಬಾ ಜನ ಈ ತರ ಕೊಡೋರು ನಾರ್ಮಲ್ ಲೇಬರ್ ಕ್ಲಾಸ್ ಆಗಿರ್ತಾರೆ, ಆಟೋ ಡ್ರೈವರ್ಸ್ ಆಗಿರ್ತಾರೆ, ಬಸ್ ಡ್ರೈವರ್ಸ್ ಆಗಿರ್ತಾರೆ. ಅಂತ ಒಂದು ಲೇಬರ್ ವರ್ಕ್ ಕ್ಲಾಸ್ ಅಲ್ಲಿ ಇರುವಂತಹ ಪೆಡ್ಲರ್ಸ್ ತುಂಬಾ ಜನ ನಾವು ನೋಡಿದ್ದೇವೆ. ಸೊ ನಮಗೆ ಇದು ಒಂದು ಹುಮ್ಮಸ್ಸಿನಿಂದ ಹಂಚಿಕೊಳ್ತಿರುವಂತಹ ವಿಷಯ ಅಲ್ಲ, ತುಂಬಾ ದುಃಖದಿಂದ ನಾವು ಇದನ್ನ ಹೇಳ್ತಿದ್ದೀವಿ. ಯಾಕಂದ್ರೆ ಕೊಡಗು ಒಂದು ಟೂರಿಸ್ಟ್ ಪ್ಲೇಸ್. ಇಟ್ ಈಸ್ ನೇಚರ್ ಮತ್ತೆ ಬ್ಯೂಟಿಫುಲ್ ಮತ್ತೆ ಕ್ಲೈಮೇಟಿಗೆ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಒಂದು ಜಾಗ. ಮತ್ತೆ ಪಾರಂಪರಿಕ ಒಂದು ಇತಿಹಾಸ ಇದೆ. ನೇಚರ್ ರಿಲೇಟೆಡ್ ಮತ್ತೆ ಫಾರೆಸ್ಟ್ ರಿಲೇಟೆಡ್ ಎನ್ರಿಚ್ಮೆಂಟ್ ಇರುವಂತಹ ಪ್ಲೇಸ್ ಕೊಡಗು ಆಗಿದೆ. ಸೊ ಇಂತಹ ಜಾಗದಲ್ಲಿ ನಾವು ಈ ತರ NDPS ಕೇಸಸ್ ಆಗ್ತಿದೆ ಅಂದಾಗ ನಮಗೆ ಅದು ಒಂಥರ ತುಂಬಾ ದುಃಖದ ಸಂಗತಿ. The neurotransmitter then binds to a receptor on a neighboring neuron, generating a signaling, thereby transmitting the information to that neuron.
The major reward pathways involve transmission of the neurotransmitter dopamine, the ventral tegmental area, the VGA, of the midbrain to the limbic system and frontal cortex. Engaging in enjoyable activities generates action potentials in dopamine-producing neurons of the VGA. ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದ ರೋಟರಿ ಜಿಲ್ಲೆಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ ಡೈಮಂಡ್ ಪ್ಲಸ್ ಪ್ರಶಸ್ತಿಯನ್ನು ಸ್ವೀಕರಿಸಿತು. ಎಡೆಬಿಡದ ಸಮಾಜಮುಖಿ ಕಾರ್ಯಗಳನ್ನು ಅವಲೋಕಿಸಿದ ರೋಟರಿ ಜಿಲ್ಲಾ ಸಮಿತಿ ದೊಡ್ಡ ಕ್ಲಬ್ಗಳ ಸಾಲಿನಲ್ಲಿ ಮಿಸ್ಟಿ ಹಿಲ್ಸ್ ಈ ಉನ್ನತ ಪ್ರಶಸ್ತಿಯನ್ನು ನೀಡಿದೆ. ಜೊತೆಗೆ ಎಕ್ಸಲೆನ್ಸ್ ಅವಾರ್ಡ್ ಹಾಗೂ ಮೆಂಬರ್ಶಿಪ್ ಎಕ್ಸಲೆನ್ಸ್ ಅವಾರ್ಡ್ ಕೂಡ ದೊರೆತಿದೆ. ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ರತ್ನಾಕರ್ ರೈ, ಕಾರ್ಯದರ್ಶಿ ಕ್ಯಾರಿ ಕಾರ್ಯಪ್ಪ, ಸಮಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ರಾಜ್ಯಪಾಲ ರಾಮಕೃಷ್ಣ, ಮಾಜಿ ರಾಜ್ಯಪಾಲ ವಿಕ್ರಮ್ ದತ್ತ, ರಾಷ್ಟ್ರೀಯ ಸಮಿತಿ ಸದಸ್ಯ ನಾಗೇಶ್ ಹಾಗೂ ಇತರರಿಂದ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ನಗರದ ಕೊಡಗು ವಿದ್ಯಾಲಯದಲ್ಲಿ ಹೆಸರಾಂತ ನಾಣ್ಯ ಸಂಗ್ರಹಕಾರ ಪಿಕೆ ಕೇಶವಮೂರ್ತಿ ಅವರಿಂದ 177ನೇ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ ಆಯೋಜಿತಗೊಂಡಿತ್ತು. ಕೊಡಗು ವಿದ್ಯಾಲಯದ ಗ್ರಂಥಾಲಯದಲ್ಲಿ ಖ್ಯಾತ ನಾಣ್ಯಶಾಸ್ತ್ರಜ್ಞ ಹಾಗೂ ಅಂಚೆ ಚೀಟಿ ಸಂಗ್ರಹಕಾರರಾದ ಪಿಕೆ ಕೇಶವಮೂರ್ತಿ ಅವರು ತಮ್ಮ 177ನೇ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನವನ್ನು ಆಯೋಜಿಸಿದ್ರು. 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಅಪರೂಪದ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ನಾಣ್ಯಗಳು ಮತ್ತು ಕರೆನ್ಸಿ ನೋಟುಗಳನ್ನು ವೀಕ್ಷಿಸಿದ್ರು. ವಿವಿಧ ಕಾಲಘಟ್ಟಗಳ ಇತಿಹಾಸ, ಸಂಸ್ಕೃತಿ ಮತ್ತು ಆರ್ಥಿಕ ಬೆಳವಣಿಗೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ಪ್ರದರ್ಶನ ನೆರವಾಯಿತು. ಹಳೆಯ ನಾಣ್ಯಗಳು ಮತ್ತು ಕರೆನ್ಸಿ ನೋಟುಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವುದು ಈ ಪ್ರದರ್ಶನದ ಮುಖ್ಯ ಉದ್ದೇಶವಾಗಿತ್ತು. ಸಂಗ್ರಹವನ್ನು ವೀಕ್ಷಿಸಿದ ವಿದ್ಯಾರ್ಥಿಗಳು ಸ್ಫೂರ್ತಿ ಹೊಂದಿ ತಮ್ಮ ಅಧ್ಯಯನಕ್ಕೆ ಪೂರಕವಾದ ಅಮೂಲ್ಯ ಮಾಹಿತಿಯನ್ನು ಪಡ್ಕೊಂಡ್ರು. ಡಾಕ್ಟರ್ ಅಂಜಲಿ ಬೋಪಯ್ಯ ಹಾಗೂ ಡಾಕ್ಟರ್ ಎಂಜಿ ಪಾಟ್ಕರ್ ಅವರ ಪುತ್ರಿ ಸಲೀಲಾ ಭೇಟಿ ನೀಡಿ ಪ್ರದರ್ಶನವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಿಕೆ ಕೇಶವಮೂರ್ತಿ ಅವರು ತಮ್ಮ ನಾಣ್ಯ ಸಂಗ್ರಹದಲ್ಲಿನ ಕೆಲವು ಅಪರೂಪದ ನಾಣ್ಯಗಳನ್ನು ಹಾಗೂ ನಾಣ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ 3 ಅಮೂಲ್ಯ ಪುಸ್ತಕಗಳನ್ನು ಶಾಲೆಯ ಗ್ರಂಥಾಲಯಕ್ಕೆ ಕೊಡುಗೆಯಾಗಿ ನೀಡಿ ಶಾಲಾ ಪ್ರಾಂಶುಪಾಲರಾದ ಸುಮಿತ್ರಾ ಅವರಿಗೆ ಹಸ್ತಾಂತರಿಸಿದರು. ಭಾರೀ ಗಾಳಿ ಮಳೆಗೆ ಮನೆಯೊಂದು ಕುಸಿದು ಬಿದ್ದು ಬಾಲಕ ಪ್ರಾಣಾಪಾಯದಿಂದ ಪಾರಾದ ಘಟನೆ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡ ಕಿಮಲಕಾಡು ಗ್ರಾಮದಲ್ಲಿ ನಡೆದಿದೆ. ಕಳೆದ ಸೋಮವಾರ ಗ್ರಾಮದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಗ್ರಾಮದ ನಿವಾಸಿ ಮಂಜುನಾಥ್ ಎಂಬುವರ ಮನೆ ಕುಸಿದು ಬಿದ್ದು ಅಪಾರ ನಷ್ಟ ಸಂಭವಿಸಿದೆ. ಮನೆಯು ಕುಸಿದು ಬೀಳುವ ಸಂದರ್ಭ ಮನೆಯಲ್ಲಿದ್ದ ಮಂಜುನಾಥ್ ಅವರ ಪುತ್ರ ರಕ್ಷಿತ್ ಮನೆಯಿಂದ ಹೊರ ಓಡಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಜುನಾಥ್ ಹಾಗೂ ಪತ್ನಿ ಮಂಜುಳಾ ಕೆಲಸಕ್ಕೆ ತೆರಳಿದ ಸಂದರ್ಭ ಈ ಘಟನೆ ಸಂಭವಿಸಿದ್ದು ಭಾರೀ ಅನಾಹುತ ತಪ್ಪಿದಂತಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ನಾಪೋಕ್ಲು ಕಂದಾಯ ಪರಿವೀಕ್ಷಕರಾದ ರವಿಕುಮಾರ್, ಗ್ರಾಮ ಲೆಕ್ಕಿಗ ಅಮೃತ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೋಕ್ಲು. ಜಿಲ್ಲೆಯಾದ್ಯಂತ ಇದೇ ಜೂನ್ 28ರಿಂದ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯಲಿದ್ದು, ಸಿದ್ಧತೆ ಬಗ್ಗೆ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಮಾಹಿತಿಯನ್ನು ಪಡ್ಕೊಂಡ್ರು. ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ಬುಧವಾರ ನಡೆದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ಸಿಗೆ ಎಲ್ಲ ಇಲಾಖೆಗಳು, ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು. ಅಗತ್ಯ ಸಿಬ್ಬಂದಿಗಳು ಮತ್ತು ವಾಹನಗಳ ನಿಯೋಜನೆ, ನಿರಂತರ ವಿದ್ಯುತ್ ಪೂರೈಕೆ, ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಇತರೆ ಪ್ರದೇಶಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ನೀಡಲು ವ್ಯವಸ್ಥೆ ಮಾಡುವುದು ಮತ್ತಿತರ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಯವರು ನಿರ್ದೇಶನ ನೀಡಿದರು. ಏನಾಗಬೇಕಯ್ಯ ಹೇಳಿ, ಹೇಳ ಸಹಾಯಸ್ತ ಒಂದು ಸ್ವಲ್ಪ ಸಾಮಾನು ಕೊಡೋಕ್ಕೆಲ್ಲ ಸಹಾಯ ಮಾಡ್ತೀವಿ ಬಿಡಿ. ಸರಿ, ಅರ್ಥ ಆಯ್ತಾ? ಏನು ಫ್ರೀ ಕೊಡೋಕೆ ಹೋಗ್ಬೇಡಿ, ಆಮೇಲೆ ಅದೇ ಲಾಸ್ ಆಯ್ತದೆ. ಸಾಮಾನು ಕೊಡ್ಸಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಿ. ಅಂಗಡಿಗೆ ಸಾಮಾನು ಕೊಡ್ಸಕ್ಕೆ ಒಂದು ಸ್ವಲ್ಪ ಬದಿ ಕೊಡೋಕೆ ಏನು ಸಮಸ್ಯೆ ಇಲ್ಲಲ್ಲ? ತೊಂದರೆ ಇಲ್ಲಲ್ಲ? ಆಪರೇಷನ್ ಯಾಕೆ ಮಾಡಿಸ್ಕೊಳ್ಳಿಲ್ಲ?
ಈಗ ಹೋಗಿರಲ್ಲ ಆಗದು ಅವಾಗೇ ಮಾಡಬೇಕಾಯ್ತು. ಈ UID ಇಂದ ದುಡ್ಡು ಬರ್ತಾ ಇದೆಯಾ? ಪೆನ್ಷನ್ ಬರ್ತಾ ಇದೆಯಾ? 1400 ಎಷ್ಟು ಬರ್ತಾ ಇದೆಯಾ? ಕರೆಕ್ಟಾಗಿ ಬರ್ತಾ ಇದೆ. ಮನೇಲಿ ಯಾರು ಮಕ್ಕಳಿಲ್ಲ, ಮದುವೆ ಆಗಿಲ್ಲ. ನೀವು ಅಣ್ಣ ತಮ್ಮದಿರೋ ಅವರು ಬೇರೆ ಅವ್ರು ಯಾರು ನೋಡ್ಕೊಳಕ್ ಬರ್ತಾ ಇಲ್ಲ, ಇಲ್ಲಿ ಊಟನೂ ಹಾಕಕ್ಕೆ ಅವ್ರು ಬರ್ತಾ ಇಲ್ಲ. ನೀವೇ ಅಡುಗೆ ಮಾಡ್ಕೊಳ್ಳೋದ? ಆಯ್ತು, ಈ ಸಾಮಾನು ಕೊಡ್ತೀನಿ ಸರ್. ಆಯ್ತಯ್ಯ, ನನಗೆ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದಡಿ ಹೆಚ್ಚಿನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ನಿರ್ದೇಶನ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ಬುಧವಾರ ನಡೆದ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಾದ್ಯಂತ ವಿಶೇಷ ಕೋಪ್ಟಾ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಕೋಪ್ಟಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಮತ್ತಷ್ಟು ಕಾರ್ಯಕ್ರಮ ರೂಪಿಸುವಂತೆ ನಿರ್ದೇಶನವನ್ನು ನೀಡಿದರು. ಸ್ಥಳೀಯ ಸಂಸ್ಥೆಗಳ ಸಹಕಾರದಲ್ಲಿ ಪೌರ ಕಾರ್ಮಿಕರಿಗೆ ಆರೋಗ್ಯ ಶಿಬಿರವನ್ನು ಪ್ರತಿ ತಿಂಗಳು ಏರ್ಪಡಿಸುವಂತಾಗಬೇಕು. ಧೂಮಪಾನ ಮಾಡುವುದರಿಂದ ಉಂಟಾಗುವ ಅಡ್ಡ ಪರಿಣಾಮಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕೆಂದು ಜಿಲ್ಲಾಧಿಕಾರಿಯವರು ಸೂಚನೆ ನೀಡಿದರು. ಈ ಬಗ್ಗೆ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವರು ಶಾಲಾ ಕಾಲೇಜು ವ್ಯಾಪ್ತಿಯಲ್ಲಿ ತಂಬಾಕು ಮುಕ್ತ ಶೈಕ್ಷಣಿಕ ವಾತಾವರಣ ನಿರ್ಮಿಸುವಲ್ಲಿ ಹೆಚ್ಚಿನ ಅರಿವು ಮೂಡಿಸಲಾಗ್ತಾ ಇದೆ ಎಂದರು. ವಿರಾಜಪೇಟೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯು ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಲು ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣವರು ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರ ಬಳಿ ಕೋರಿಕೊಂಡ ಹಿನ್ನೆಲೆ 400 ಹಾಸಿಗೆಗಳ ಆಸ್ಪತ್ರೆ ಮಾಡಲು ಮುಂದಾಗಿದ್ದರು. ಈಗಾಗಲೇ ಶಿಥಿಲಾವಸ್ಥೆಯಲ್ಲಿರುವ ಹಳೆಯ ಕಟ್ಟಡವನ್ನು ಕೆಡವಿ ನೂತನವಾಗಿ ಸುಮಾರು 400 ಹಾಸಿಗೆಗಳ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಸರ್ಕಾರದ ವತಿಯಿಂದ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ನೂತನ ಕಟ್ಟಡದ ಕಾಮಗಾರಿ ಆರಂಭಗೊಂಡು ಪ್ರಗತಿಯಲ್ಲಿದೆ. ಮುಂದಿನ 2 ವರ್ಷಗಳಲ್ಲಿ ಕಾಮಗಾರಿ ಮುಗಿಯಲಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ಬರಲಿದೆ. ರಾಜ್ಯದಲ್ಲೇ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ನಡೆಸುವ ಯಂತ್ರೋಪಕರಣಗಳ ಚಿಕಿತ್ಸಾಲಯ ಇಲ್ಲಿ ಇರುವುದು ವಿಶೇಷವಾಗಿದೆ. ಅಲ್ಲದೆ ಉತ್ತಮ ICU ನಿರ್ವಹಣೆಯಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನ ಈ ಸರ್ಕಾರಿ ಆಸ್ಪತ್ರೆಗೆ ಲಭಿಸಿದೆ. ಪ್ರತಿದಿನವೂ ಸುಮಾರು 60 ರೋಗಿಗಳಿಗೆ ಡಯಾಲಿಸಿಸ್ ಮಾಡಲಾಗ್ತಾ ಇದೆ. ಡಯಾಲಿಸಿಸ್ ಘಟಕ ಕೂಡ ಉತ್ತಮ ಶುಚಿತ್ವದಿಂದ ಕೂಡಿದೆ. ಆಸ್ಪತ್ರೆಯಲ್ಲಿ ಕೆಲವು ಮಿಷನರಿಗಳು ರಿಪೇರಿ ಮಾಡಲು ಹಾಗೂ ಅದನ್ನು ಸುಸ್ಥಿತಿಗೆ ತರಲು ಶಾಸಕರು ಮತ್ತು ಆರೋಗ್ಯ ಸಮಿತಿ ಅಧ್ಯಕ್ಷರಾದ ಪೊನ್ನಣ್ಣವರು 5 ಲಕ್ಷ ರೂಪಾಯಿಯನ್ನು ತಮ್ಮ ಸ್ವಂತ ಹಣದಿಂದ ನೀಡಿದ್ದಾರೆ. ಅವರು ನೀಡಿದ ಹಣವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಲಾಗಿದೆ. ಈಗಾಗಲೇ ಅವಶ್ಯಕತೆ ಇರುವ ವೈದ್ಯರು ಆಗಮಿಸಿ ತಮ್ಮ ಕಾರ್ಯ ಆರಂಭಿಸಿದ್ದಾರೆ. ಇನ್ನು ಕೆಲವು ಅವಶ್ಯಕತೆ ಇರುವ ವೈದ್ಯರು, ದಾದಿಯರು, ಡಿ ಗ್ರೂಪ್ ನೌಕರರು ಆಗಮಿಸಲಿದ್ದಾರೆ. ಶಾಸಕರು ಕೂಡ ಅವರ ನೇಮಕಾತಿ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ತಾನು ಕೂಡ ಸಹಕಾರ ನೀಡುವುದಾಗಿ ವಿಶ್ವನಾಥ್ ಸಿಂಪಿ ಹೇಳಿದರು. ಹೇಳಬೇಕು ಅಂದರೆ ನಾನು ಈಗ ನಿಮ್ಮ ಆಸ್ಪತ್ರೆಯ ಇದನ್ನು ಜಿಲ್ಲಾ ಆಸ್ಪತ್ರೆಯ ಮೇಲ್ದರ್ಜೆಗೆ ಕೊಂಡೊಯ್ತಾ ಇದ್ದಾರೆ. ಸೊ ಇದನ್ನು ಸುಮಾರು ನಾವು 2 ವರ್ಷದ ಹಿಂದೆ ನಾವು ಇದನ್ನು ಯಾಕೆ ಜಿಲ್ಲಾ ಆಸ್ಪತ್ರೆ ಮಾಡಬಾರ್ದು ಅಂತ ನಾವು ಆರೋಗ್ಯ ರಕ್ಷಾ ಸಮಿತಿಯ ಒಂದು ಮೀಟಿಂಗಲ್ಲಿ ನಾನು ಒಂದು ಮನವಿಯನ್ನು ಕೊಟ್ಟಾಗ ಆಯಿತು ಮಾಡುವ ಅಂತ ಹೇಳಿ ಅದನ್ನು ಒಂದು ಇನಿಷಿಯೇಷನ್ ತೊಗೊಂಡು ಕೇವಲ 1 ತಿಂಗಳ ಒಳಗಡೆ ಅದನ್ನು ಇನಿಷಿಯೇಷನ್ ತೊಗೊಂಡು ಅದನ್ನು ನೀವು ಬಜೆಟ್ ಪೂರ್ವದಲ್ಲೇ ಬಜೆಟ್ ಮಂಡಿಸಿ, ನಿಮಗೆ ಗೊತ್ತಿರೋ ಹಾಗೆ 95, 100, 250 ಬೆಡ್ಡಿನ ಆಸ್ಪತ್ರೆ ಇನ್ನು 400 ಬೆಡ್ ಆಗುತ್ತೆ. ಸ್ಲೋಲಿ ಹಂತವಾಗಿ ಆಗುತ್ತೆ. ಈಗ ಸದ್ಯಕ್ಕೆ 250 ಬೆಡ್ಡಿನ ಹೊಸದಾಗಿ ಕನ್ಸ್ಟ್ರಕ್ಷನ್ಗೆ ನಿಮಗೆ ಗೊತ್ತಿರ್ಬೋದು ಅನುಮತಿ ಕೊಟ್ಟ ತಕ್ಷಣ ಕೆಲಸನೂ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ನಡೀತಾ ಇದೆ, ತೀವ್ರಗತಿಯಲ್ಲಿ ನಡೀತಾ ಇದೆ. ನೀವು ನೋಡ್ಬೋದು, ಹಿಂದೆ ನೀವು ಫೋಟೋ ಎಲ್ಲ ತೊಗೋಬೋದು. ಮತ್ತು ಈ ಒಂದು ಆಸ್ಪತ್ರೆನ 2 ವರ್ಷದೊಳಗೆ ಮುಗಿಸ್ಲಿಕ್ಕೆ ನಾವು ಇದನ್ನು ಮಾಡಿದ್ದೀವಿ. ಹಾಗೂ ಆಸ್ಪತ್ರೆ ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರ್ತದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಇರ್ತದೆ, ಪ್ರತಿಯೊಬ್ಬ ಸಿಬ್ಬಂದಿಗಳು ಜಾಸ್ತಿ ಆಗ್ತಾರೆ, ವೈದ್ಯರು ಜಾಸ್ತಿ ಆಗ್ತಾರೆ. ಒಂಥರ ಸೂಪರ್ ಸ್ಪೆಷಾಲಿಟಿ ಆಗುವಂಥ ಎಲ್ಲ ಹಂತದ ಇದೆ. ಬೇಕಾದಷ್ಟು ಜಾಗ ಇರೋದ್ರಿಂದ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ನಮ್ಮ ಶಾಸಕರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ 250 ಬೆಡ್ಡಿನ ಆಸ್ಪತ್ರೆ ತರೋದು ಅಷ್ಟು ಇದು ಅಲ್ಲ. ಜಿಲ್ಲಾ ಆಸ್ಪತ್ರೆ ಮಾಡೋದು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಈ ಥರ ಮಾಡಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಶಿಕಾರಿಪುರ ಮಾಡಿದರು ಯಡಿಯೂರಪ್ಪ ಟೈಮಲ್ಲಿ. ಈಗ ಪೊನ್ನಣ್ಣವರು ಈ ಲಾಸ್ಟ್ 2024-25 ಬಜೆಟಲ್ಲಿ ಇದನ್ನು ಮಂಡಿಸಿ ಆಗಲೇ 95 ಕೋಟಿ ರೂಪಾಯಿ ಅನುದಾನ ತಂದುಬಿಟ್ಟು ಆಗಲೇ ಅದು ಕಾಂಟ್ರಾಕ್ಟರ್ಗಳು ಆಗಲೇ ಕೆಲಸಗಳನ್ನು ನಡೀತಿರೋದು ನೀವು ನೋಡ್ಬೋದು. ಸೊ ಇದೆಲ್ಲ ಆದಮೇಲೆ ಒಂದು ಮಾದರಿ ಆಸ್ಪತ್ರೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ನಾನು ಕೆಲವೊಂದು ಮೀಡಿಯಾದಲ್ಲಿ ನೋಡಿದೆ, ಯಂತ್ರ ಉಪಕರಣಗಳು ತುಕ್ಕು ಹಿಡಿತಾ ಇದ್ದಾವೆ ಅಂಥೇಳಿ. ಇದೆಲ್ಲ ಸತ್ಯಕ್ಕೆ ದೂರವಾದ ವಿಷಯ. ಯಾಕಂದರೆ ಯಾವುದೇ ಯಂತ್ರ ಉಪಕರಣಗಳು ತುಕ್ಕು ಹಿಡಿತಾ ಇಲ್ಲ, ಬಂದು ನೋಡ್ಬೋದು. ಆ ವೈದ್ಯರು ಇಲ್ದಾಗ ಅದರ ಸಂಬಂಧಪಟ್ಟ, ಈಗ ನನಗೆ ಹೊಸ ಸ್ಕ್ಯಾನಿಂಗ್ ಮಿಷನ್ ಕೊಡ್ತಾಯಿದ್ರು. ನಾನು ಈಗ 2 ವರ್ಷದಿಂದ ನನಗೆ ನೀವು ಸ್ಕ್ಯಾನಿಂಗ್ ಮಿಷನ್ ತೊಗೊಳ್ಳಿ ಅಂತ ಇದ್ದರು. ನಾನು ರೇಡಿಯಾಲಜಿಸ್ಟ್ ತೆಗೆದು ಅದನ್ನು ಮೂಲೆಯಲ್ಲಿ ಇಟ್ಬಿಟ್ಟು ಹಾಳಾಗೋಂಥ ವ್ಯವಸ್ಥೆ ಬೇಡ ಅಂತೇಳಿ ನಾನೇ ರಿಫ್ಯೂಸ್ ಮಾಡಿದ್ದೀನಿ.
ಯಾರಾದರೂ ರೇಡಿಯಾಲಜಿಸ್ಟ್ ಬಂದರೆ ಹೊಸ ಸ್ಕ್ಯಾನಿಂಗ್ ಮಿಷನ್ನು ಕೂಡ ಬರ್ತದೆ. ಹಾಗೂ ನಮಗೆ ಎಲ್ಲ ಯಂತ್ರೋಪಕರಣಗಳು ಉಪಯೋಗಿಸ್ತಾ ಇದ್ದೀವಿ. ಹಾಗೂ ನಿಮಗೆ ಗೊತ್ತಿರೋ ಹಾಗೆ ನಮ್ಮದು ICU ತುಂಬ ಚೆನ್ನಾಗಿ ನಡೀತಾ ಇದೆ, ರಾಜ್ಯದಲ್ಲೇ ಒಂದು ಒಳ್ಳೆಯ ಹೆಸರು ಗಳಿಸಿದೆ. ಮತ್ತು ಡಯಾಲಿಸಿಸ್ ಮೊದಲು ಕೇವಲ 2 ಮಿಷನ್ಗಳಿದ್ವು, ನಿಮಗೆ ಗೊತ್ತಿದ್ದ ಹಾಗೆ ಕೇವಲ 2 ಮಿಷನ್ಗಳಿದ್ದರೆ ನಾವು ಒಂದು ದಿನಕ್ಕೆ 6 ಜನಕ್ಕೆ ಮಾಡ್ಬೋದಾಗಿತ್ತು. ಆದರೆ ಈಗ ಏನಾಗಿದೆ ಅಂದರೆ 9 ಮಿಷನ್ ಬಂದಿದೆ. ಸೊ 9 ಮಿಷನ್ ಬಂದಿರೋದ್ರಿಂದ ಯಾವುದೇ ನಮಗೆ ವೇಟಿಂಗ್ ಲಿಸ್ಟ್ ಇಲ್ಲ, ಯಾವ ರೋಗಿನೂ ಕೂಡ ಕಾಯುವಂಥ ಒಂದು ಪರಿಸ್ಥಿತಿ ಇಲ್ಲ ಮತ್ತು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಒಂದನ್ನು ನಾನು ಮಾಡಬೇಕಾದ್ರೆ ನೀರಿನ ಕೊರತೆ ಇತ್ತು. ಈ ನೀರಿನ ಕೊರತೆ ಇದ್ದಾಗ ನಾನು ಹೇಗೆ ಈ ಡಯಾಲಿಸಿಸ್ನ ನಡೆಸೋದನ್ನು ಒಂದು ಕಷ್ಟದಲ್ಲಿದ್ದಾಗ ಏನೇ ಆಗಲಿ ತೊಂದರೆ ಆದರೂ ಪರವಾಗಿಲ್ಲ, ನಾವು ಹೇಗಾದರೂ ನೀರನ್ನು ತಂದು ನಾವು ಇದು ಮಾಡೋಣ, ಆದರೆ ಅವ್ರಿಗೊಂದು ಒಳ್ಳೆಯದಾಗಲಿ ಅಂತೇಳಿ ನಾವು 9 ಬೆಡ್ನ ಡಯಾಲಿಸಿಸನ್ನು ಈಗ ನಡೆಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 66 ಜನ ಅದರ ಉಪಯೋಗ ತಗೋತಾ ಇದ್ದಾರೆ ಮತ್ತು ಅದು ನೆಫ್ರೋ ಇವ್ರ ಮೂಲಕ ಅದು ನಡೀತಾ ಇದೆ. ಮತ್ತು 15 ದಿವಸಕ್ಕೊಮ್ಮೆ ಆ ಒಂದು ಯೂರಾಲಜಿಸ್ಟ್ ಅಂತ ಬರ್ತಾರೆ, ನೆಫ್ರೋ ಯೂರಾಲಜಿಸ್ಟ್, ಅವರು ತಮ್ಮ ಒಂದು ಸಜೆಷನ್ ಕೊಡ್ತಾರೆ, ಅದರಂತೆ ನಡೀತಾ ಇದೆ. ICU ಕೂಡ ನಮ್ಮ ಫಿಸಿಷಿಯನ್ ಬಂದ ಮೇಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 10 ಬೆಡ್ಡಿನ ಆಸ್ಪತ್ರೆ, 10 ಕೂಡ ನಮಗೆ ಫುಲ್ ಇರ್ತದೆ ಮತ್ತು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಕೆಲವೊಂದು ತೀವ್ರ ಪರಿಸ್ಥಿತಿ ಇರುವ ರೋಗಿಗಳನ್ನು ಕೂಡ ನಾವು ಇಲ್ಲಿ ಇದು ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಅತ್ಯುತ್ತಮವಾಗಿ ನಡೀತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇರ್ಬೋದು. ಮತ್ತು ಹಾಗೂ ನಮಗೆ ಗೊತ್ತಿರೋ ಹಾಗೆ ನಮಗೆ ಕೆಲವೊಂದು ಅನುದಾನಗಳು ತುಂಬ ಸ್ವಲ್ಪ ಕಷ್ಟಕರವಾಗಿ ನಮಗೆ ಆಸ್ಪತ್ರೆ ನಡೆಸಲಿಕ್ಕೆ ಕಷ್ಟ ಆಗ್ತಿರ್ಬೇಕು. ಯಾಕಂದರೆ ರಾಜ್ಯದ ಅನುದಾನ ನಮಗೆ ಸ್ವಲ್ಪ ಮೆಡಿಸಿನ್ನಿಗೆ ಅದಕ್ಕೆಲ್ಲ ಸ್ವಲ್ಪ ಕೊರತೆ ಉಂಟಾಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಬರ್ತಿದ್ದ ಆಯುಷ್ಮಾನ್ ಭಾರತ್ ABRKಯಲ್ಲಿ ಕೂಡ ನಾವು ಈಗ ನಮಗೆ ಏನೇನು ಮೆಡಿಸಿನ್ಸ್ ಬೇಕು ಎಲ್ಲವನ್ನು ನಾವು ತೊಗೋತಾ ಇದ್ದೀವಿ ಪಾರದರ್ಶಕವಾಗಿ. ಅದು ಮತ್ತು ನಮ್ಮದು ಏನಂದರೆ ಜಮ್ಮು ಪೋರ್ಟಲ್ ಟೆಂಡರ್ ಅದೆಲ್ಲ ಯಾವುದೇ ದುಡ್ಡು ಕೊಟ್ಟು ತಗೊಳ್ಳಂಗಿಲ್ಲ, ಯಾರು ಬಿಡ್ ಮಾಡ್ತಾರೋ ಅವನ್ನೆಲ್ಲ ಆ ಥರ ಮಾಡ್ತಾಯಿದ್ದೀವಿ. ಮತ್ತು ಆರೋಗ್ಯ ರಕ್ಷಾ ಸಮಿತಿ ಫಂಡು ಕೂಡ ನಮಗೆ ತುಂಬ ಕಡಿಮೆ ಬರ್ತಾಯಿದೆ, ಕಲೆಕ್ಟ್ ಆಗ್ತಾಯಿಲ್ಲ, ಅಷ್ಟು ಕಲೆಕ್ಟ್ ಆಗ್ತಾಯಿಲ್ಲ ಅಂದಾಗ, ಯಾಕಂದರೆ ಎಲ್ಲ ಸುಮಾರು ಜನ BPL ಕಾರ್ಡ್ ಇರೋದ್ರಿಂದ ಅದು ಕಲೆಕ್ಟ್ ಆಗ್ತಾಯಿಲ್ಲ. ಆದರೂ ಕೂಡ ನಾವು ನಮಗೆ ಏನು ಬೇಕು ದೈನಂದಿನವಾಗಿ ಏನು ಮೆಡಿಸಿನ್ಸ್ ಬೇಕು ಅದನ್ನು ನಾವು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ವಿ. ಕೆಲವೊಂದನ್ನು ನಾವು ಕಾಸ್ಟ್ ಇರೋದನ್ನು ನಾವು ತರೋಕ್ಕಾಗಲ್ಲ. ಸೊ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. ಅದು ಕೂಡ ಉತ್ತಮ ರೀತಿಯಲ್ಲಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಇಗ್ಗುತಪ್ಪ ದೇವಸ್ಥಾನದ ಮಲ್ಮ ಬೆಟ್ಟ ಜಾಗ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಲ್ಲಂಬಾವಟಿ ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ನಡೆದ ವಿಶೇಷ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಬಲ್ಲಂಬಾವಟಿ ಪಂಚಾಯಿತಿ ಆಡಳಿತಾಧಿಕಾರಿ, ಗಣಿ ಇಲಾಖೆ ಅಧಿಕಾರಿ ರಾಹುಲ್ MS ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷ ಗ್ರಾಮಸಭೆಯಲ್ಲಿನ ಗ್ರಾಮಸ್ಥರ ನಿರ್ಣಯದ ಪ್ರತಿಯನ್ನು ಉನ್ನತಾಧಿಕಾರಿಗಳಿಗೆ ಕಳುಹಿಸಲಾಗುವುದೆಂದರು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಗ್ಗುತಪ್ಪ ದೇವಸ್ಥಾನದ ಆದಿಸ್ಥಾನ ಇದೆ ಬೆಟ್ಟ. ಸೊ ಅದು ದೇವಸ್ಥಾನದ ಆವಿಷ್ಕಾರಕ್ಕೆ ಧಕ್ಕೆ ಬರುತ್ತೆ. ಅದನ್ನು ವಾಣಿಜ್ಯ ಚಟುವಟಿಕೆಗಳನ್ನು ನಡೆದರೆ ಅಥವಾ ಏನು ಕೃಷಿ ಅಲ್ಲದೆ ಬೇರೆ ಯಾವುದೇ ಚಟುವಟಿಕೆ ನಡೆದ್ರು ಕೂಡ ದೇವಸ್ಥಾನದ ಆವಿಷ್ಕಾರಕ್ಕೆ ಧಕ್ಕೆ ಬರುತ್ತೆ ಅನ್ನೋದು ಕೂಡ ಒಂದು. ಹಾಗೂ ಅಲ್ಲಿ ಭೂಕುಸಿತ ಆಗ್ಬೋದು, ಯಾವುದೇ ಬೇರೆ ಚಟುವಟಿಕೆ ನಡೆದರೆ ಅಥವಾ ಪೊಲ್ಯೂಷನ್ ಆಗ್ಬೋದು ಅಥವಾ ಪ್ರಕೃತಿ ನಾಶ ಆಗೋದಿರ್ಬೋದು. ಮತ್ತೆ ಬೆಟ್ಟದ ತುದಿಯಲ್ಲಿ ಅವರು ಈಗ ಕೆಲವೊಂದು ಹೇಳಿದ್ರು. ಕಂದಾಯ ಅಧಿಕಾರಿ ರವಿಕುಮಾರ್ ಮಾತನಾಡಿ, ಮಲ್ಮ ಪರಿಸರದಲ್ಲಿ ಕಾನೂನು ಮೀರಿ ರಸ್ತೆ ಸೇರಿದಂತೆ ಇನ್ನಿತರ ಕಾಮಗಾರಿ ಕೈಗೊಂಡಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದೆಂದರು. ಈಗ ರಸ್ತೆ ಆಗಿದೆ, ಅದು ಗ್ರಾಮಾವಕಾಶ ರಸ್ತೆ ಆಗಿರುವಂದ್ರೆ ಸದುಪಯೋಗ ಅದೇ ಬರುತ್ತೆ. ಆ ರಸ್ತೆ ಎಷ್ಟು ಕಡೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಅದು ಗ್ರಾಮಾವಕಾಶ ರಸ್ತೆ ಆಗಿರೋ ರಸ್ತೆಯನ್ನು ಅಗಲೀಕರಣ ಮಾಡಿದ್ರೆ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತಗೋತೀವಿ ಅಂತ ಆಗ ಹೇಳಿದ್ದೀನಿ. ಮತ್ತೆ ಇನ್ಸ್ಪೆಕ್ಷನ್ ಹೋಗಿದ್ದೀನಿ ಅಂತ ಹೇಳಿದ್ರು, ನಿಜ ನಾನು ಬೇರೆ ಕಡೆ ಹೋಗ್ಬಿಟ್ಟಿದ್ದೀನಿ. ಅದರಿಂದ ಈ ಅಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತೀನಿ. ವೇದಿಕೆ ಅವ್ರ ರಸ್ತೆ ಸರ್ವೆ ಗ್ರಾಮಾವಕಾಶ ರಸ್ತೆಯಾಗಿ ಎಷ್ಟು ಅಡಿ ರಸ್ತೆ ಅಂತ ಹೋಗ್ತಾ ಇದ್ದಾರೆ. ಅವನ್ನೇನಾದ್ರು ಅನಧಿಕೃತವಾಗಿ ಅಗಲೀಕರಣ ಮಾಡಿದ್ರೆ ನಾವು ಅವ್ರನ್ನ ಕ್ರಮ ತಗೋತೀವಿ. ಮತ್ತೆ ಇನ್ನೊಂದು ವಿಷಯ ನಮ್ಗೆ ಹೇಳಿದೆ, ಅಕ್ಕಪಕ್ಕದ ತೋಟದವರು ಸಹ ರಸ್ತೆ ಮಾಡೋದಕ್ಕೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಅದು ನಡೆದಿರೋ ವಿಚಾರಕ್ಕೆ ಗೊತ್ತಿಲ್ಲ ನಮಗೆ. ಯಾವಾಗ ಗ್ರಾಮಸ್ಥರು ಮೀಡಿಯಾದಲ್ಲಿ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದರೆ ನನಗೆ ಮಾಹಿತಿ ತಿಳಿದಿದ್ದು. ಅದಾದ್ಮೇಲೆ ತದನಂತರ ಸಮಾಜಗಾರರು ನಮಗೆ ಫೋನ್ ಮಾಡಿದ್ರೆ ನಾನು ವಿಚಾರ ತಿಳಿತೀನಿ. ಯಾಕಂದ್ರೆ ಗ್ರಾಮಸ್ಥರು ಸಹ ನಮ್ಮ ವಿಡಿಯೋ ಕೊಟ್ಟಿಗೆ ಆಗಲಿ ರಿಜಿಸ್ಟ್ರೇಟರ್ಗೆ ಆಗಲಿ ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ. ನಮಗೆ ಮಾಹಿತಿ ಕೊಟ್ಟಿದ್ರೆ ನಮಗೆ ಅಷ್ಟು ರೋಡ್ ಮಾಡೋದಕ್ಕೆ ಬಿಡ್ತಾರೆ. ನಾವು ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದೇವೆ. ನಾವು ಈಗ ನಮಗೆ ಮಾಹಿತಿ ಎಲ್ಲ 2 ಕಿಲೋಮೀಟರ್ ರಸ್ತೆ ಮಾಡೋದ್ಮೇಲೆ ನಮಗೆ ವಿಚಾರ ಗೊತ್ತಾಗಿದೆ. ನಾವು ಅದನ್ನೇ ನಾವು ಹೇಳಿದ್ದೀವಿ. ನಾವು ರಸ್ತೆ ಕಾಮಗಾರಿ ಮಾಡೋದು ಹಾಗೆ ಎಲ್ಲ ಹೇಳಿದ್ದೀವಿ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಪೂರ್ಣಚ್ಚ ಮಾತನಾಡಿ, ನಲಜಿ ಗ್ರಾಮದ ಶ್ರೀ ಇಗ್ಗುತಪ್ಪ ದೇವಸ್ಥಾನದ ಹಾಗೂ ಮಲ್ಮ ಬೆಟ್ಟದ ಜಾಗದಲ್ಲಿ
ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ಕಾಮಗಾರಿಯ ವಿರುದ್ಧ ಗ್ರಾಮಸ್ಥರು ಕೈಗೊಂಡ ನಿರ್ಣಯವನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಭೆಯಲ್ಲಿ ಭಾಗವಹಿಸಿದ ಪುಲಿಕೋಟು ಗ್ರಾಮದ ಕೋಟೆ ಭಗವತಿ ದೇವಾಲಯದ ಅಧ್ಯಕ್ಷ ಕರವಂಡ ಲವನಾಣಯ್ಯ ಮಾತನಾಡಿ, ಮಲ್ಮ ಬೆಟ್ಟದ ಪರಿಸರ ಕಕ್ಕಬ್ಬೆ, ನೆಲಜಿ ಹಾಗೂ ಪೇರೂರು ಗ್ರಾಮಗಳ ಇಗ್ಗುತಪ್ಪ ದೇವಾಲಯಗಳಿಗೆ ಸಂಬಂಧಪಟ್ಟ ಪವಿತ್ರ ನೆಲ. ಇಲ್ಲಿ ಕೃಷಿ ಚಟುವಟಿಕೆ ಹೊರತುಪಡಿಸಿ ಪ್ರವಾಸೋದ್ಯಮ ಸೇರಿದಂತೆ ಇತರ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ. ಮಲ್ಮ ತಪ್ಪಲಿನಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ. ಬಲವಂತದಿಂದ ಅಂತಹ ಚಟುವಟಿಕೆಗಳನ್ನು ಕೈಗೊಂಡಲ್ಲಿ ಮಲ್ಮದಿಂದ ಮಡಿಕೇರಿಗೆ ಪಾದಯಾತ್ರೆ ನಡೆಸಿ ನಿರಂತರ ಹೋರಾಟ ಕೈಗೊಳ್ಳಲಾಗುವುದೆಂದರು. ವಾಣಿಜ್ಯ ಉದ್ದೇಶಗಳಿಗೆ ಚಟುವಟಿಕೆಗಳನ್ನು ಕಂಡಂತ ಸಂದರ್ಭದಲ್ಲಿ ಅವರು ಮತ್ತು ನಮ್ಮೆಲ್ಲರನ್ನ ಸೇರಿಸಿಕೊಂಡು ಖುದ್ದಾಗಿ ಜಾಗವನ್ನು ಪರಿಶೀಲಿಸಿ ನೋಡಿದಾಗ ಆ ಜಾಗವು ಒಂದು ಸುಮಾರು ಅಯೋಮಯವಾಗುವಂತಹ ರೀತಿಯಲ್ಲಿ ಹಿಟಾಚಿ ಮತ್ತು JCBಗಳನ್ನು ಬಳಸಿ ಕಾಮಗಾರಿಯನ್ನು ಮಾಡುವುದು ಕಂಡು ಬಂದಿರುತ್ತದೆ. ಇದು ತುಂಬಾ ದುಃಖಕರ ವಿಚಾರ. ಯಾಕಂದ್ರೆ ನಮ್ಮ ಕೊಡಗಿನ ಮೂಲ ದೇವರಾದಂತಹ ಮಲ್ಮ ಇಗ್ಗುತಪ್ಪ ದೇವರ ಸನ್ನಿಧಿಯ ಸುಮಾರು ಹತ್ತಿರದಲ್ಲಿ ಒಂದು 200-300 ಮೀಟರ್ ಹತ್ತಿರದಲ್ಲಿ JCBಗಳನ್ನು ಬಳಸಿ ಪ್ರಕೃತಿ ನಾಶವನ್ನು ಮಾಡಿ ಇವತ್ತು ವಾಣಿಜ್ಯ ಉದ್ದೇಶಗಳಿಗೆ ಅದನ್ನು ಪರಿವರ್ತನೆ ಮಾಡುವುದರ ಮುಖಾಂತರ ಮುಂದೆ ಯಾವುದೋ ಒಂದು ಉದ್ದೇಶಕ್ಕೆ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ ಇರ್ಬೋದು, ಇದನ್ನು ಮಾಡುವ ಉದ್ದೇಶವನ್ನ ನಮ್ಮ ಕಣ್ಣಿಗೆ ಗೋಚರಿಸುವಂತೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಇಗ್ಗುತಪ್ಪ ದೇವರ ಮಹಿಮೆ ಮತ್ತು ಅದರ ಆಚಾರ ವಿಚಾರ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರವಾಗಿದೆ. ಈ ಜಾಗದಲ್ಲಿ ಯಾವುದೇ ವಾಣಿಜ್ಯ ಉದ್ದೇಶಗಳು ನಡೆದಲ್ಲಿ ನಮ್ಮ ಆಚಾರ ವಿಚಾರ ಹಾಗೂ ಮೂಲ ಸಂಸ್ಕೃತಿಗೆ ಧಕ್ಕೆ ಆದಂತೂ ಖಂಡಿತ. ಅದನ್ನು ಪ್ರತಿಭಟಿಸಿ ಇವತ್ತು ನಾವು ಅದಕ್ಕೆ ವಿರುದ್ಧವಾದ ಒಂದು ನಿರ್ಣಯವನ್ನು ತಗೊಳ್ಬೇಕು ಅಂತೇಳಿ ನಾವು ಗ್ರಾಮ ಸಭೆಯನ್ನು ಇವತ್ತು ಆಯೋಜಿಸಿದ್ದೇವೆ. ಈ ಗ್ರಾಮ ಸಭೆಯಲ್ಲಿ ನಮ್ಮ ನೆಲಜಿ ಗ್ರಾಮದ ಹಾಗೂ ಪಂಚಾಯತ್ ಇಲಾಖೆಗೆ ಒಳಪಟ್ಟ ಸರ್ವ ಸದಸ್ಯರಿಗೂ ಮಾತಾಡಲು ಅವಕಾಶ ಇರುತ್ತದೆ. ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಹಾಗೆ ಈ ಪಂಚಾಯಿತಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದವರಿಗೆ ಇಲ್ಲಿ ಮಾತಾಡಲು ಅವಕಾಶವಿಲ್ಲ. ಅದಕ್ಕಾಗಿ ನಮ್ಮನ್ನು ಮನ್ನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬಲಮಾಟಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಮಣವಟ್ಟಿರ ಹರೀಶ್ ಕುಶಾಲಪ್ಪ, ಪಂಚಾಯಿತಿ ಮಾಜಿ ಸದಸ್ಯ ಮಚ್ಚೂರ ರವೀಂದ್ರ, ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪಾಡಿ ದೇವಾಲಯದ ಭಕ್ತಜನ ಸಂಘದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಕರವಂಡ ಸರಸು ಪೆಂಬಯ್ಯ, ಕೊಡವ ಸಮಾಜದ ಮಾಜಿ ಅಧ್ಯಕ್ಷ AK ಮನುಮುತ್ತಪ್ಪ, ನೆರವಂಡ ಉಮೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ನಾವೀಗ ನಿರ್ಣಯ ಏನು ಅಂತ ಹೇಳಿದ್ರೆ, ಈ ಇಗ್ಗುತಪ್ಪ ದೇವಸ್ಥಾನದ ಮಲ್ಮ ಬೆಟ್ಟ ಅನ್ನುವಂಥದ್ದು ಕೊಡಗಿನ ಜನತೆಯ ಒಂದು ಧಾರ್ಮಿಕ ಭಾವನೆಗೆ ಸಂಬಂಧಿಸಿದಂತ ಒಂದು ವಿಶೇಷವಾದಂತ ಒಂದು ಸಂಬಂಧ ಇರುವಂತದ್ದು. ಬಹುಶಃ ಅಲ್ಲಿ ಮಲ್ಮದಿಂದ ನೆಲಜಿ ಮತ್ತು ಕುಂಜಿಲ, ಬೇರೂರು, ಬಲಮಾವಟಿ ಮಾತ್ರ ಅಲ್ಲ, ಇದು ಕರ್ನಾಟಕ ರಾಜ್ಯಕ್ಕೆ ಧಾರ್ಮಿಕವಾಗಿ ಸಂಬಂಧ ಇರುವಂತ ಒಂದು ಪ್ರದೇಶ. ಆ ಸಂಬಂಧವನ್ನ ನಾವು ಶಬ್ದಗಳಲ್ಲಿ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ನಿಶಬ್ದವಾಗಿರುವಂತಹ ಬುಡಕಟ್ಟು ಸಮುದಾಯವಾದಂತಹ ನಾವುಗಳು ವಿಶೇಷವಾಗಿ ಪ್ರಕೃತಿಯನ್ನು ಆರಾಧಿಸುವವರು. ನಾವು ಭೂಮಿ, ಮಣ್ಣು, ನೀರನ್ನು ಆರಾಧಿಸುವವರು. ನಾವು ನೀರಿನ ಸೆಲೆ ಆ ಪ್ರದೇಶದಲ್ಲಿ ಇದೆ. ಆದ್ದರಿಂದ ಅದನ್ನು ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ನೈಸರ್ಗಿಕ ದೇಹದಾರ್ಢ್ಯ ಸ್ಪರ್ಧೆಯಲ್ಲಿ ವಿರಾಜಪೇಟೆಯ ಸಾಧಕ ಪ್ರಜ್ವಲ್ VM ಪಾಲ್ಗೊಂಡು ಉತ್ತಮ ಪ್ರದರ್ಶನವನ್ನು ನೀಡಿದರು. ವಿರಾಜಪೇಟೆ ಗಾಂಧಿನಗರದ ನಿವಾಸಿಗಳಾದ PA ಮಂಜುನಾಥ್ ಹಾಗೂ ಸಂತ ಅನ್ನಂಬ ಕಾಲೇಜಿನ ಉಪನ್ಯಾಸಕಿ ಅಶ್ವಿನಿ ದಂಪತಿಯ ಪುತ್ರನಾಗಿರುವ ಪ್ರಜ್ವಲ್ ಸಂತ ಅನ್ನಮ್ಮ ಕಾಲೇಜಿನಲ್ಲಿ 2ನೇ PUC ವ್ಯಾಸಂಗ ಮಾಡ್ತಾ ಇದ್ದಾರೆ. 13ರಿಂದ 16 ವರ್ಷ ವಯೋಮಾನದ ವಿಭಾಗದಲ್ಲಿ ಅವರು ಸ್ಪರ್ಧಿಸಿದ್ರು. ವಿರಾಜಪೇಟೆ ತೆಲುಗರ ಬೀದಿಯ ಫಿಟ್ನೆಸ್ ಜಿಮ್ ಮಾಲೀಕರು ಹಾಗೂ ತರಬೇತುದಾರರಾಗಿರುವ ಲಕ್ಷ್ಮೀಶ್ ಮತ್ತು ಮೈಸೂರಿನ ಅರ್ನಾಲ್ಡ್ ಫಿಟ್ನೆಸ್ ಸೆಂಟರ್ ತರಬೇತುದಾರ ರವಿ ಅವರು ಪ್ರಜ್ವಲ್ ಅವರಿಗೆ ತರಬೇತಿ ನೀಡಿ ಮಾರ್ಗದರ್ಶನವನ್ನು ನೀಡಿದರು.
ಕುಶಾಲನಗರದ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಆಶ್ರಯದಲ್ಲಿ ವಿಶ್ವ ಮಹಿಳಾ ದಿನ ಮತ್ತು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎನ್ಟಿಸಿ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಡಯಟ್ ಸಂಸ್ಥೆ ಹಿರಿಯ ಉಪನ್ಯಾಸಕಿ ಬಿಎನ್ ಪುಷ್ಪ ಉದ್ಘಾಟನೆ ಮಾಡಿದರು. ಮಹಿಳಾ ಸಬಲೀಕರಣ, ಮಹಿಳಾ ಸಮಾನತೆ ವಿಚಾರದ ಬಗ್ಗೆ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಮಾತನಾಡಿದವರು, ಕುಟುಂಬ ನಿರ್ವಹಣೆ ಹಾಗೂ ವೃತ್ತಿ ಬದುಕಿನಲ್ಲಿ ಮಹಿಳೆಯರ ಕರ್ತವ್ಯ, ಜವಾಬ್ದಾರಿ ಹೆಚ್ಚಿನದಾಗಿದೆ. ಮನೆಯಲ್ಲಿ, ಸಮಾಜದಲ್ಲಿ, ವೃತ್ತಿ ಬದುಕಿನಲ್ಲಿ ಗೌರವ ಗಳಿಸುವುದು ನಮ್ಮ ನಡವಳಿಕೆ ಹಾಗೂ ಸಾಮರ್ಥ್ಯದಲ್ಲಿ ಅಡಗಿದೆ. ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಮಹಿಳೆಯರು ಹೆಚ್ಚಿನ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕಿದೆ ಎಂದರು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಯಾಗಬೇಕಿದೆ ಎಂದರು. ಕರ್ತವ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಿರೋದು ಬಹುಶಃ ಮಹಿಳೆಯರಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಯಾವಾಗಲೂ ನಾವು ಇರ್ತೀವಿ, ಆದರೂ ಯಾವತ್ತೋ ಒಂದಿನ ಅದು ಮಹಿಳೆಯರ ದಿನ ಅಂತ ಸೆಲೆಬ್ರೇಷನ್ ಮಾಡೋದಿದೆಯಲ್ಲ, ಅದು ಬಹುಶಃ ನಮ್ಮನ್ನು ನಾವು ಗೌರವಿಸ್ಕೊಂಡಾಗೆ. ನಾನು ಎಷ್ಟೋ ಸಲ ಹೇಳ್ತೀನಿ, ನಮ್ಮನ್ನು ನಾವು ಗೌರವಿಸ್ಕೊಳ್ಬೇಕು, ಆಮೇಲೆ ಬೇರೆಯವ್ರು ಗೌರವ ಕೊಡ್ತಾರೋ ಬಿಡ್ತಾರೋ ಅದು ನೆಕ್ಸ್ಟ್ ಕ್ವಶನ್ ಅಂತ. ಹಾಗಾಗಿ ನೋಡಿ, ಪುರುಷರ ದಿನ ಅಂತ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ, ಇದೆಯಂತೆ, ಬಟ್ ಬಹುಶಃ ನಾವು ಯಾವತ್ತೂ ಕೂಡ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಆದರೂ ಕೂಡ ಪುರುಷರೆಲ್ಲರಿಗೂ ನಾವು ನಮಸ್ಕಾರ ಹೇಳಲೇಬೇಕು. ಯಾಕೆಂದರೆ ನಮಗೆ ಅಂತ ಒಂದು ದಿನವನ್ನು ಇಟ್ಟು ಆ ದಿನನಾದರೂ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡುವ ಅವಕಾಶ ನಮಗೆ ಲಭಿಸಿರೋದಕ್ಕಾಗಿ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ಮಿಲನ ಭರತ್ ಮುಖ್ಯ ಭಾಷಣ ಮಾಡಿದರು. ಮಹಿಳೆಯರ ದಿನ ಎಂದರೆ ಅಡುಗೆ ಮನೆಯನ್ನು ಬಿಟ್ಟು ಸಮಾಜದಲ್ಲಿ ನಾವು ಕಂಡುಕೊಳ್ಳುವ ಅಸ್ತಿತ್ವ ಎನ್ನುವುದನ್ನು ಮಹಿಳೆಯರು ಅರಿತುಕೊಳ್ಳಬೇಕಿದೆ ಎಂದರು. ಸಮಾಜದಲ್ಲಿ ಮಹಿಳೆಯರಿಗೆ ಭಯಮುಕ್ತ ವಾತಾವರಣ ಕಲ್ಪಿಸಿಕೊಡುವುದು ಸೇರಿದಂತೆ ಮಹಿಳೆಯರ ಹಕ್ಕುಗಳಿಗೆ ಬಾಧ್ಯತೆ ಬಾರದಂತೆ ನಡೆದುಕೊಳ್ಳುವುದೇ ಮಹಿಳೆಯರಿಗೆ ನೀಡುವ ನಿಜವಾದ ಗೌರವ ಎಂದರು. ಒಬ್ಬ ದುಡಿಯುವ ಮಹಿಳೆಯಾಗಿ ಮತ್ತೊಬ್ಬಳು ಕಲಾವಿದೆಯೂ ಆಗಿ ನನ್ನ ಬಹಳಷ್ಟು ಸಮಯ ನಾನು ಕಳೆಯೋದು ಅಡುಗೆ ಮನೆಯಲ್ಲಿ. ಕೆಲವೊಂದ್ಸರಿ ನನಗೆ ಅನಿಸುತ್ತೆ, ನನ್ನ ಸೃಜನಾತ್ಮಕ ಕಲೆಗಳನ್ನು ಈ ಅಡುಗೆ ಮನೆ ಕಿತ್ಕೊಳ್ತಾ ಇದೆಯೇನೋ ಅಂತ ಹೇಳಿ. ಸಂಜೆ 6:15 ಬಿಡ್ತೇವೆ ಅಂತ ಹೇಳಿದ್ರೆ ಅವತ್ತೊಂದಿನ 8 ಗಂಟೆ ಆಯಿತು ಅಂದರೆ ನಮ್ಮೆಲ್ಲರ ತಲೆಯಲ್ಲಿ ಓಡೋದು ಅಡುಗೆ ಮಾಡಬೇಕು, ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಅಡುಗೆ ಮಾಡಿ 10 ಗಂಟೆಯಾಗಿ ಮಲಗಕ್ಕೆ ಹೋಗ್ತೀವಿ ಅನ್ನುವಾಗ ಚಿಂತೆ, ನಾಳೆ ಬೆಳಿಗ್ಗೆಗೆ ಏನು ಮಾಡಬೇಕು. ಎರಡೇ ಅಲ್ವಾ, ಇದು ನಮ್ಮ ಪ್ರಾಬ್ಲಮ್ಮು. ತುಂಬ ಖುಷಿಯಾಗಿದ್ದು ಯಾಕೆ ಅಂತ ಹೇಳಿದ್ರೆ, ಮಹಿಳೆಯರ ಪ್ರಾಬ್ಲಮ್ ಏನು ಅಂತ ಕೇಳೋಕ್ಕೆ ಪುರುಷರಿದ್ದಾರೆ ಇವತ್ತು. ಇಲ್ದಿದ್ರೆ ಎಲ್ಲ ಕಡೆ ಮಹಿಳಾ ದಿನಾಚರಣೆ ದಿನ ಅಂತ ಹೇಳಿದ್ರೆ ಬರೀ ಮಹಿಳೆಯರನ್ನೇ ಕೂರಿಸೋದು. ನನ್ನ ಆಗಲ್ಲ. ಪ್ರತಿದಿನವೂ ಹಬ್ಬವಾಗುವ ಮಹಿಳೆಯರು, ಪ್ರತಿದಿನವನ್ನು ಹಬ್ಬವಾಗಿ ಸಂಭ್ರಮಿಸುವ ಮಹಿಳೆಯರು ನಾವು. ಹಾಗಾಗಿ ಖುಷಿಯಾಗಿ ಇವತ್ತು ಕೂಡ ನಮಗೂ ಒಂದು ದಿನ ಈ ಏರಿಯಾದಲ್ಲಿ ಆಗ್ತಾ ಇದೆ ಅಂತ ಖುಷಿಯಾಗಿ ಕೂತ್ಕೊಂಡು ಅನಿಸ್ತಿರತ್ತೆ. ಹೇಗೆ ಮಾಡೋದು ನೀವು? ಸಹನಾ, ಮುಕ್ತಿ, ಕ್ಷಮಯ, ಧರಿತ್ರಿ ಅಂತ ಟ್ಯಾಗ್ಲೈನ್ ಕೊಟ್ಬಿಟ್ಟಿದ್ದೀರಾ ನಮಗೆ. ಬಾಯಿ ಮುಚ್ಕೊಂಡು ಬರೋದು ಕಟ್ಕೊಂಡು ಸಹಿಸ್ಕೊಂಡಿರ್ತೀವಿ. ಹೌದಾ? ಹೌದು, ನಮಗೂ ಸಿಗ್ಬರುತ್ತೆ, ನಿಮ್ಮ ಥರನೇ ಸಿಗ್ಬರುತ್ತೆ. ಕುಶಾಲನಗರ ಟೌನ್ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಅವರು ಮಹಿಳಾ ಸುರಕ್ಷತಾ ಕಾನೂನುಗಳ ಬಗ್ಗೆ ಮಾತನಾಡಿದರು. ನಮ್ಮ ಪೊಲೀಸರು ನಮ್ಮ ಪರ ಇದೆ ಅಂದರೆ ಇಲ್ಲಿಂದ ಫೋನ್ ಮಾಡಿಸಿ ಸಹಾಯ ಆಗ್ತದಿಲ್ಲ. ಈಗೆಲ್ಲ ಮದುವೆ ಮಾಡ್ಬಿಡ್ತೀರ ಬೆಂಗಳೂರಿಗೆ, ನೀವು ಹೋಗಿ ಈಗ ಪೊಲೀಸ್ ಸ್ಟೇಷನ್ ಅಪಾಯಿಂಟ್ ಮಾಡಬೇಕು. ನಮ್ಮ ಹತ್ರ ಬಂದು ನಾವು ಇಲ್ಲಿಂದ ಫೋನ್ ಮಾಡಿ ಅಲ್ಲಿ ಇನ್ಸ್ಪೆಕ್ಟರ್ ಮಾತಾಡೋದು, DSP ಮಾತಾಡೋದು, ಇದರ ಸಹಾಯ ತುಂಬ ಆಗ್ತದೆ. ನಮ್ಮ ಕಲಾಮಗಳು ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್, ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೇನೋ ಆ ಥರ ಭಾವನೆಗಳಿಲ್ಲ. ಬಟ್ ಈ ಸಂಕೋಚಿತ ಭಾವನೆಗಳು ತಗೊಳ್ಳೋದು ಯಾರಾದ್ರೂ ಇದ್ದರೆ ದಯವಿಟ್ಟು ತಿಳ್ಕೋಬೇಕು. ಎಲ್ಲರೂ ಮನುಷ್ಯರೇ. ನಾನು ಸಹಿಸೋದಿಲ್ಲ ಅದ್ರ ಪ್ರಕಾರ ಹೋಗಿ ಫಸ್ಟ್ ಅಮೀಬಾ, ಸೆಲ್ಲು, ಅಮೀಬಾ, ಆಮೇಲೆ ಮಂಗ, ಮಾನವ ಇದಾದಾಗ ಆಮೇಲೆ ಇವೆಲ್ಲ ಕ್ರಿಯೇಟ್ ಆಗಿರೋ ಜಾತಿ ಧರ್ಮಗಳು. ಹೌದಲ್ವಾ? ಎಲ್ಲ ಧರ್ಮದಲ್ಲೂ ದಯೆಯೇ ಧರ್ಮದ ಮೂಲ ಅಂತ ಹೇಳಿದ್ದಾರೆ. ಯಾವ ಧರ್ಮಗಳು ಕೆಟ್ಟದ್ದು ಮಾಡಿ ಅಂತ ಹೇಳಿಲ್ಲ. ಮುಸಲ್ಮಾನ ಧರ್ಮ ಹೋದರೆ ಪಕ್ಕದ ಮನೆ ನಡೆಸ್ಕೊಂಡಿದ್ರೆ ನೀವು ಊಟ ಹಾಕಿ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದವರು ಸಹ ಒಳ್ಳೆಯದನ್ನೇ ಹೇಳ್ಕೊಟ್ಟಿದ್ದಾರೆ. ಮಹಾನ್ ವ್ಯಕ್ತಿಗಳೆಲ್ಲ ವಿಶ್ವ ಮಾನವತೆಯನ್ನು ಸಾರಿದ್ದಾರೆ. ಸೊ ದಯವಿಟ್ಟು ಈ ಧರ್ಮ ಇವೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಏಕೆಂದರೆ ಈಗ ನಾನು ನಮ್ಮ ಜಾತಿ ಒಂದು ಜಾತಿ ಅಂತ ಹೇಳ್ತೀವಿ. ಅಕ್ಕಪಕ್ಕದ ಕಾಲು ಕರ್ಕೊಂಡು ಹೋದ್ರೆ ನಾನು ಅಕ್ಕಪಕ್ಕದ ನಮ್ಮ ಜಾತಿಯ ಖುಷಿಯೇ ಕೊಡ್ತಾರ? ಕೊಡೋಲ್ಲ. ನೀವು ಬೇಕಾದ್ರೆ ನಿಮ್ಮ ಅಕ್ಕಪಕ್ಕದ ನಿಮ್ಮ ರಿಲೇಷನ್ನೇ ಖುಷಿ ಕೊಡೋಲ್ಲ, ಅಂತಂದ್ರೆ ಅಕ್ಕನಿಗೆ ಖುಷಿ ಕೊಡೋಲ್ಲ. ಹಂಗಿರುವಾಗ ಈ ಧರ್ಮದವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಎಲೆಕ್ಷನ್ ನಿಂತರೆ ಅಣ್ಣ ತಂದೆ ಎಲೆಕ್ಷನ್ ನಿಂತಾರೆ. ನಾನು ನಮ್ಮೂರಲ್ಲಿ ಎಲೆಕ್ಷನ್ ಅಂದರೆ ಒಂದೇ ಜಾತಿ ಎಲೆಕ್ಷನ್
ಫಸ್ಟು ನಾವು ಸರಿಯಾಗಿ ಹೋಗ್ಬೋದು, ನಂತರ ಬೇರೆ ಇಲ್ಲ. ಅರ್ಥ ಆಯ್ತಾ? ಅದರಿಂದ ಪ್ರಾಬ್ಲಮ್ ಏನಿದೆ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಮಾಡಿ ಯಾರು ಅನ್ಯಾಯ ಆಗಬಾರ್ದು. NTC ವ್ಯವಸ್ಥಾಪಕ ನಿರ್ದೇಶಕಿ ಆಶಾ, ಕುಶಾಲನಗರ ಟೌನ್ ಪೊಲೀಸ್ ಠಾಣಾಧಿಕಾರಿಗಳಾದ HT ಗೀತಾ, ಶಿವಣ್ಣ, ಸಂಚಾರ ಠಾಣಾಧಿಕಾರಿ ಗಣೇಶ್, NTC ಮಾಲೀಕ ಅಬ್ದುಲ್ ಸಲಾಂ, ಸಿಬ್ಬಂದಿಗಳಾದ ಜ್ಯೋತಿ, ಧನ್ಯ, ಶಶಿ ಮತ್ತಿತರರು ಪಾಲ್ಗೊಂಡಿದ್ದರು. ಮಳೆಗಾಲ ಆರಂಭವಾದರೂ ಕೊಡಗಿಗೆ ಮಳೆಯಾಗದ ಹಿನ್ನೆಲೆ ಮಳೆಗಾಗಿ ಬಲಮುರಿಯ ಶ್ರೀ ಅಗಸ್ತೇಶ್ವರ ದೇವಾಲಯದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪರ್ಜನ್ಯ ಜಪ ಪೂಜೆ ನೆರವೇರಿತು. ಗಣಪತಿ ಪ್ರಾರ್ಥನೆ, ನದಿ ಪೂಜೆ, ವೃಕ್ಷ ಪೂಜೆ, ಗೋಪೂಜೆ, ಶ್ರೀ ಅಗಸ್ತೇಶ್ವರ ದೇವರಿಗೆ ಪಂಚಾಮೃತ ಅಭಿಷೇಕ, ಪರ್ಜನ್ಯ ಜಪ, ರುದ್ರಾಭಿಷೇಕ, ಅಲಂಕಾರ ಪೂಜೆ ಹಾಗೂ ಮಳೆಗಾಗಿ ಊರಿನ ತಕ್ಕ ಮುಖ್ಯಸ್ಥರು ನಾಡಿಗೆ ಉತ್ತಮ ಮಳೆಯಾಗಿ ಜನರ ಜೀವನ ಸಮೃದ್ಧಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದರು. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಪ್ರಮುಖರು ಹಾಗೂ ಕಾರ್ಯಕರ್ತರು, ದುರ್ಗಾ ವಾಹಿನಿ, ಮಾತೃ ಮಂಡಳಿ, ಬಜರಂಗ ದಳದ ಸದಸ್ಯರು, ಬಲಮುರಿಯ ಗ್ರಾಮಸ್ಥರು, ದೇವಾಲಯದ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ದೇವಸ್ಥಾನದ ಪುರೋಹಿತರಾದ ಮಹಾಬಲೇಶ್ವರ ಭಟ್ ಅವರು ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿ ಪರ್ಜನ್ಯ ಜಪದ ಮಹತ್ವವನ್ನು ವಿವರಿಸಿದರು. ನದಿಯಿಂದ ನೀರನ್ನು ತಂದು ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅಭಿಷೇಕದ ಜಲ ನಿರಂತರವಾಗಿ ಹರಿದು ಮತ್ತೆ ನದಿಯನ್ನು ಸೇರಬೇಕು. ಹೀಗೆ ಮಾಡುವಾಗ ನಿರಂತರವಾಗಿ ರುದ್ರಪಠಣ ನಡೆಯಬೇಕು. ಈ ಹಿಂದೆ ಮಳೆಗಾಗಿ ಮಾಡಿದ ಪರ್ಜನ್ಯ ಜಪ ಪೂಜೆಯಿಂದ ಮಳೆಯಾದ ದೃಷ್ಟಾಂತಗಳಿವೆ ಎಂದು ಅವರು ಹೇಳಿ, ನಾಡಿನಲ್ಲಿ ಮಳೆ ಆಗುವವರೆಗೂ ಎಲ್ಲ ದೇವಾಲಯಗಳಲ್ಲಿ ಪರ್ಜನ್ಯ ಜಪ ಪೂಜೆ ನಡೆಯಬೇಕೆಂದು ಆಶಿಸಿದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪುಕ್ಲೋ. ವಿರಾಜಪೇಟೆ ನಗರದ ಮುಖ್ಯ ಬೀದಿಗಳ ಬದಿಯಲ್ಲಿ ಕೆಲವು ಅಂಗಡಿಗಳ ಮಾಲೀಕರು ತಮ್ಮ ಅಂಗಡಿಗಳ ಮುಂದೆ ಪಾದಚಾರಿ ಮಾರ್ಗದಲ್ಲಿ ಸಾಮಾನು ಸರಂಜಾಮು ಇಟ್ಟುಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ತಕ್ಷಣವೇ ಪುರಸಭೆ ಮುಖ್ಯಾಧಿಕಾರಿ PK ನಾಚಪ್ಪ ಹಾಗೂ ಪುರಸಭೆ ಸಿಬ್ಬಂದಿಗಳು ಪೊಲೀಸರ ನೆರವಿನೊಂದಿಗೆ ಪೌರ ಕಾರ್ಮಿಕರ ತಂಡದೊಂದಿಗೆ ತೆರವುಗೊಳಿಸಲು ಮುಂದಾದರು. ಕೆಲವು ಅಂಗಡಿ ಮಳಿಗೆಗಳ ಮಾಲೀಕರು ಈ ಸಂದರ್ಭ ಅಪಸ್ವರ ವ್ಯಕ್ತಪಡಿಸಿದರು. ಯಾವುದೇ ಮುಲಾಜಿಲ್ಲದೆ ಸಾಮಗ್ರಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಮೂಲಕ ತೆರವು ಮಾಡಲಾಗ್ತಾ ಇದೆ ಎಂದು ಮಾಧ್ಯಮದೊಂದಿಗೆ ಮಾಹಿತಿಯನ್ನು ನೀಡಿದರು. ಜನಗಳು ಓಡಾಡೋಕ್ಕೆ ಜಾಗ ಇಲ್ಲ. ಒಳಗಡೆ ಜನಗಳು ಓಡಾಡ್ತಾ ಇದ್ದಾರೆ. ಜಾಗ ಇದೆಯಾ? ವೆಹಿಕಲ್ ಓಡಾಡ್ತಿದೆ, ಜಾಗ ಇಲ್ಲ. ತೆಗೆದ್ರೆ ಯಾವುದೇ ಇರಬಾರ್ದು. ಆಯ್ತಾ? ಇವತ್ತೊಂದು ದಿವಸ ಕಾಲಾವಕಾಶ ಕೊಟ್ಟು ಆಡಳಿತ ಇಟ್ಕೊಂಡಿದ್ದೀವಿ. ಜನಗಳು ಓಡಾಡ್ತಿದ್ದಾರೆ. ಜನಗಳಿಗೆ ಓಡಾಡಕ್ಕೆ ತೊಂದರೆ ಆಗ್ತದೆ. ಜನಗಳಿಗೆ ತೊಂದರೆ ಮಾಡಿದ್ರೆ ಅಲ್ಲೆಲ್ಲ ಮಾಡ್ಬಿಡಿ ಸರ್. ನಾನು ರೋಡಿಗೆ ತಲುಪಿದ್ದಾರೆ ಒಳಗೆ ಆಗ್ತದೆ ಸರ್. ಅಲ್ಲಿಂದ ಅಂಗಡಿಯಿಂದ ಇಲ್ಲಿ ಅಂತ ಬಂದಿದ್ದಾರೆ. ನಾನು ಸೆಂಟರ್ ಒಳಗೆ ಆಗ್ಬಿಡ್ತೇನೆ. ಈ ದಿನ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಏನು ಫುಟ್ಪಾತಲ್ಲಿ ಏನು ಸಾರ್ವಜನಿಕರಿಗೆ ಓಡಾಡಲು ತುಂಬ ಅನಾನುಕೂಲತೆ ಆಗ್ತಾ ಇತ್ತು. ಏನು ಶಾಪ್ನ ಮಾಲೀಕರು ಅಲ್ಲಲ್ಲಿ ತರಕಾರಿ ಅಂಗಡಿ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ರಸ್ತೆಯಲ್ಲಿ ಇಟ್ಕೊಂಡು ಸಾರ್ವಜನಿಕರಿಗೆ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾ ನಿಟ್ಟಿನಲ್ಲಿ ಈ ದಿನ ನಮ್ಮ ಕಾರ್ಮಿಕರು ಮತ್ತು ಪೊಲೀಸ್ ಇಲಾಖೆ ಇವರ ಜೊತೆ ಕೂಡಿ ಈ ದಿನ ನಾವು ಫುಟ್ಪಾತ್ಗಳನ್ನು ತೆರವುಗೊಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ಇದನ್ನು ಕಂಟಿನ್ಯೂ ಮಾಡ್ತಿದ್ವಿ. ಹಾಗೆ ಅವರು ಮಾಡದಿದ್ದಲ್ಲಿ ನಾವು ಅವರಿಗೆ ದಂಡ ಹಾಕುವ ಒಂದು ಕೆಲಸವನ್ನು ಸಹ ಮಾಡ್ತೀವಿ. ಹಾಗೆ ಎಲ್ಲ ಸಾರ್ವಜನಿಕರು ಮತ್ತು ಅಂಗಡಿ ಮಾಲೀಕರು ಹಾಗೆ ಫುಟ್ಪಾತ್ ವ್ಯಾಪಾರಿಗಳಲ್ಲಿ ವಿನಂತಿ ಅಂದರೆ
ಸಾರ್ವಜನಿಕರಿಗೆ ರಸ್ತೆಯನ್ನು ನೀವು ಆಕ್ರಮಿಸಬೇಡಿ. ಮೊದಲೇ ರಸ್ತೆ ಎಲ್ಲ ತುಂಬ ಚಿಕ್ಕದಾಗಿದೆ ಅಂತ ಇಲ್ಲಿ ಏನು ಜನಸಂದಣಿಯಲ್ಲಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಆಗಬಾರ್ದು, ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅದೇ ರೀತಿಯಲ್ಲಿ ಎಲ್ಲ ವ್ಯಾಪಾರಸ್ಥರು ಮತ್ತು ಏನು ಸಾರ್ವಜನಿಕರಿಗೂ ಸಹ ಒಂದು ಮನವಿ ಅಂದರೆ ನೀವು ಪ್ಲಾಸ್ಟಿಕ್ಕನ್ನು ಬಳಸಬೇಡಿ, ಏಕಮಾತ್ರ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಮತ್ತು ಎಲ್ಲೆಂದರಲ್ಲೂ ಕಸ ಬಿಸಾಡದೆ ನಮ್ಮ ಏನು ಗಾಡಿಗಳು ಬರುತ್ತೆ, ವೆಹಿಕಲ್ ಇದೆ, ಹಸಿ ಕಸ ಒಣ ಕಸ ಇದನ್ನು ಬೇರೆ ಬೇರೆ ಮಾಡಿ ಕೊಡಬೇಕು ಅಂತ ನಾನು ಎಲ್ಲ ಸಾರ್ವಜನಿಕರಲ್ಲೂ ಅಷ್ಟೇ. ಮತ್ತು ಈಗ ಜನಗಳು ಓಡಾಡೋಕ್ಕೆ ತೊಂದರೆ ಆಗಬಾರ್ದು, ನೀವು ಒಳಗಡೆ ಹಾಕಿಕೊಳ್ಳಿ. ಯಾವುದೇ ರೀತಿಯ ಜನಗಳು ಓಡಾಡೋಕ್ಕೆ ತೊಂದರೆ ಮಾಡಬಾರ್ದು. ಸಮಸ್ಯೆ ಏನಂದ್ರೆ ರವಿ, ಈಗ ಇವರು ಬರೀ ಇಲ್ಲಿ ಮಾತ್ರ ತೆಗಿತಾರೆ, ಆ ಕಡೆ ತೆಗಿತಾರೆ. ಎಲ್ಲ ಕಡೆ ಯೂನಿಫಾರ್ಮ್ ಟೈಮ್ ಬಾಳ್ಲಿ. ಇವರು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕೋದು ಬೇಡ, ಎಲ್ಲರಿಗೂ ತೆಗಿಲಿ ಅಂತ ಹೇಳಿ. ನಾವು ಹೇಳೋದು, ನಾವು ಅಂಗಡಿ ಮಾಲೀಕ, ನಾನು ಹೇಳೋದು ಎಲ್ಲ ಕಡೆ ನಾವು ನಮ್ಮ ಮುನ್ಸಿಪಾಲಿಟಿ ರೂಲ್ಸ್ ಫಾಲೋ ಮಾಡಿದ್ರೆ ರೆಡಿ ಇದ್ದೀನಿ ಮೇಡಮ್, ನಮಗೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನೀವೇನು ಎಲ್ಲ ಕಡೆ ತೆಗಿಸ್ಬೇಕು, ಡೈಲಿ ಒಂದು ರೂಲ್ಸ್ ಪಕ್ಕ ಮಾಡಬೇಕು. ಫುಟ್ಪಾತ್ ಯಾರು ಮಾಡಬಾರ್ದು. ಈಗ ನೀವು ಇಲ್ಲಿಂದ ನೋಡಿ ಕರೆಂಟ್ ಕಂಬದಿಂದ ಅಲ್ಲಿ ಗಂಟೆ ಹೋಗಿ ಸಾಧಿಪಳ್ಳಿ ಗಂಟ ಎಲ್ಲ ಫುಟ್ಪಾತ್ ಇದೆ. ಆದರೆ ನೀವು ಟೋಟಲ್ ಆಗಿ ನೋಡಿ ವಿರಾಜಪೇಟೆ ಎಲ್ಲ ಫುಟ್ಪಾತ್. ನಾವು ಹೇಳೋದು ಮುನ್ಸಿಪಾಲಿಟಿ ಸಿಟ್ಟು ಆರ್ಡರ್ ಮಾಡಲಿ, ಅವ್ರು ನಮ್ಮನ್ನ ನಮಗೆ ಅದು ಜನಗಳ ತೊಂದರೆ ರೆಡಿ ಇಲ್ಲ, ಜನಗಳ ತೊಂದರೆ ರೆಡಿ ಇಲ್ಲ. ನಪಕ್ಲುವಿನ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಶ್ರೀ ಭಗವತಿ ದೇವಾಲಯ ಸಮುದಾಯ ಭವನದಲ್ಲಿ ಭಾನುವಾರ ಆಚರಣೆ ಮಾಡಲಾಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಕಂಗಂಡ ಜಾಲಿ ಪೂವಪ್ಪ ಯೋಗದ ಮಹತ್ವ, ಅದರ ಆರೋಗ್ಯಕರ ಪ್ರಯೋಜನಗಳು ಹಾಗೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಯೋಗದ ಪಾತ್ರವನ್ನು ವಿವರಿಸಿ ಮಾರ್ಗದರ್ಶನ ಮಾಡಿದರು. ಇಮ್ಮಡಿ ನೆಲಕ್ಕೆ ಮಕ್ಕಳಿ ಮೇಲೆ ಮುಂದಕ್ಕೆ ಕೆಳಗೆ ಮುಂದಕ್ಕೆ ಮೇಲೆ ಮುಂದಕ್ಕೆ ಕೆಳಗೆ ಮುಂದಕ್ಕೆ ಮೇಲೆ ಕೈ ಮಂಡಿ ಮೇಲೆ ಇಟ್ಕೊಳ್ಳಿ. ಎಡದಿಂದ ಬಲಕ್ಕೆ, ಎಡಭಾಗದಿಂದ ಬಲಕ್ಕೆ. ಇಲ್ಲಿ ತಲೆ ಮಾತ್ರ. ವಾಪಸ್ ಬಲದಿಂದ ಎಡಕ್ಕೆ. ಬಿಜೆಪಿ ಶಕ್ತಿ ಕೇಂದ್ರದ ಶಿವಚಾಳಿ ಅಂಡ ಅಂಬಿ ಕಾರ್ಯಪ್ಪ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ. ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಎಂದರು. ಇವತ್ತು ನಾಪಕ್ಲು ಶಕ್ತಿ ಕೇಂದ್ರದ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ವಿ. ಮೋದಿಯವರ ಕನಸಿನ ಒಂದು ವಿಕಸಿತ ಭಾರತದಲ್ಲಿ ಇಡೀ ಪ್ರಪಂಚವನ್ನೇ ಒಂದು ಯೋಗ ಸ್ಥಿತಿಗೆ ತಂದಂತಹ ಮೋದಿಯವರ ಒಂದು ಕನಸಿನ ಯೋಗ ದಿನವನ್ನು ನಾವು ಇವತ್ತು ಆಚರಿಸ್ತಾ ಇದ್ವಿ. ಹಾಗೆ ನಾವು ಇವತ್ತು ನಾಪಕ್ಲು ಶಕ್ತಿ ಕೇಂದ್ರದಿಂದ ಯೋಗವನ್ನು ಆಚರಿಸ್ತೀವಿ. ಹಾಗೆ ಪರಿಸರ ಪ್ರೇಮಿಗಳಾಗಿರುವಂಥ ಕೊಡಗಿನಲ್ಲಿ ಒಂದು ಗಿಡ ನೆಡುವ ಮೂಲಕ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ನಾಪಕ್ಲಲ್ಲಿ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಬಿಜೆಪಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ನಾಪಕ್ಲುವಿನ ಸೇಕ್ರೆಡ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಂಸತ್ ಮಾದರಿ ಚುನಾವಣೆಯ ಮೂಲಕ ಶಾಲಾ ನಾಯಕರನ್ನು ಆಯ್ಕೆ ಮಾಡಲಾಯಿತು. ಶಾಲೆಯಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಗುಪ್ತ ಮತದಾನದ ಮೂಲಕ ಶಾಲಾ ನಾಯಕರನ್ನು ಆಯ್ಕೆ ಮಾಡಿಕೊಂಡರು. ಶಾಲಾ ನಾಯಕನಾಗಿ ಎಜೆ ದರ್ಶನ್, ಉಪನಾಯಕನಾಗಿ ಎಆರ್ ಶಾಹಿದ್, ಸಾಂಸ್ಕೃತಿಕ ನಾಯಕಿಯಾಗಿ ಕೆಎಚ್ ಅಫೀಫಾ,
ಉಪನಾಯಕರಾಗಿ ವಿನೀತಾ ವಿನೋದ್, ಕ್ರೀಡಾ ನಾಯಕನಾಗಿ ಎಂಇ ಮಿಸಾಬ್, ಉಪನಾಯಕನಾಗಿ ಕೆಕೆ ನಜಾನ್, ವಾರ್ತಾ ಇಲಾಖೆಯ ನಾಯಕಿಯಾಗಿ ಎಂಜೆ ಲೀನಾ, ಉಪನಾಯಕನಾಗಿ ಎಎಂ ಜಿದಾನ್, ಶಿಸ್ತು ನಿರ್ವಹಣಾ ನಾಯಕನಾಗಿ ಎಂಎಸ್ ಲಿಖಿತ್, ಉಪನಾಯಕನಾಗಿ ದಿನೇಶ್ ಆಯ್ಕೆಗೊಂಡರು. ಕಾರ್ಯಕ್ರಮದಲ್ಲಿ ಚುನಾವಣೆಯಲ್ಲಿ ಗೆದ್ದ ವಿದ್ಯಾರ್ಥಿಗಳೇ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದರು. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ. ಶಾಲೆಯ ಅಧ್ಯಕ್ಷರಾದ ಬದ್ದಂಜೆಟ್ಟಿರ ಗಪ್ಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕಿ ಶ್ರುತಿ ಅವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ಕಿರಣ್ ಅವರು ಮತದಾನ ಪ್ರಕ್ರಿಯೆ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಪ್ರಸಕ್ತ ಸಾಲಿನಲ್ಲಿ ಹೊಸದಾಗಿ ಶಾಲೆಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಪೆನ್ನು ಹಾಗೂ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಸ್ಕೂಲಲ್ಲಿ ಪ್ರತಿಯೊಂದು ಜವಾಬ್ದಾರಿನ ನಿರ್ವಹಿಸಬೇಕು. ಇವರು ಯಾವಾಗ ಒಬ್ಬ ವ್ಯಕ್ತಿ ನಾಯಕನಾಗ್ತಾನೋ ಅವನಿಗೆ ತನ್ನದೇ ಆದಂತ ಒಂದು ಶಿಸ್ತು ಬರ್ತದೆ, ಒಂದು ಡಿಸಿಪ್ಲಿನ್ ಬರ್ತದೆ ಪ್ರತಿಯೊಬ್ಬನಲ್ಲೂ. ಅದಕ್ಕೋಸ್ಕರ ಅವನು ನಾಯಕನಾಗಬೇಕು ಅಂತ. ಈಗ ಒಬ್ಬ ಕ್ಯಾಪ್ಟನ್ ಆದ ತಕ್ಷಣ ಅವನಿಗೇನಿರ್ತದೆ, ಈ ಸ್ಪೋರ್ಟ್ಸ್ ಲೀಡರ್ ಏನಿರ್ತದೆ, ಸ್ಪೋರ್ಟ್ಸ್ ಲೀಡರ್ಲಿ ಸ್ಪೋರ್ಟ್ಸ್ ಅಲ್ಲಿ ಏನ್ ಮಾಡ್ತಾನೆ, ಯಾವುದೇ ಒಂದು ಸ್ಪೋರ್ಟ್ಸ್ ನಡಿಬೇಕಾದ್ರೂ ಅವ್ರು ಯಾವುದೇ ಒಂದು ಕೊರತೆಗಳನ್ನ ಬರದಂತೆ ನೋಡ್ಕೋಬೇಕು. ಅವರು integrity and respect. I promise to be a role model of discipline, honesty and ethical conduct. ಚುನಾವಣೆಯ ಮೇಲ್ವಿಚಾರಕರಾಗಿ ಶಿಕ್ಷಕಿ ವಸಂತಲಕ್ಷ್ಮಿ ಹಾಗೂ ಎಟಿ ದಿವ್ಯಾ ಅವರು ಕಾರ್ಯನಿರ್ವಹಿಸಿದರು. ಬಳಿಕ ವಿದ್ಯಾರ್ಥಿಗಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಈ ಸಂದರ್ಭ ಶಾಲೆಯ ಶಿಕ್ಷಕಿ ತಂಗಮ್ಮ, ಶಾಲೆಯ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಶಿಕ್ಷಕ ವೃಂದ, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ.